ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 118ನೇ ಜಯಂತಿ ಆಚರಣೆ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಮಾಜಿ ಉಪ ಪ್ರಧಾನಿ ಬಾಬು ಜಗಜೀವನ್ ರಾಮ್ ರವರು ಹಸಿರು ಕ್ರಾಂತಿಯ ಹರಿಕಾರ. ಭಾರತವು ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗಲು, ಬಲಿಷ್ಠ ರಾಷ್ಟ್ರವಾಗಲು ಅವರ ಕೊಡುಗೆ ಅಪಾರವಿದೆ ಎಂದು ಶಾಸಕ NH ಕೋನರೆಡ್ಡಿರವರು ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವತಿಯಿಂದ ಕರ್ನಾಟಕ ವಿದ್ಯಾವರ್ತಕ ಸಂಘದ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಆಯೋಜಿಸಿದ್ದ ಬಾಬು ಜಗಜೀವನ್ ರಾಮ್ ರವರ 118ನೇ ಜಯಂತ್ಯೋತ್ಸವದಲ್ಲಿ ಮಾತನಾಡಿದರು. ಜಿಲ್ಲಾಧಿಕಾರಿ ದಿವ್ಯಾ ಪ್ರಭುರವರು ಮಾತನಾಡಿ, ಬಾಬು ಜಗಜೀವನ್ ರಾಮ್ ರವರ ಬಾಲ್ಯ ಗಮನಿಸಿದಾಗ ಅವರ ಸಾಮರ್ಥ್ಯ, ಸಮಾನತೆ, ಚಿಂತನೆ, ಸಾತ್ವಿಕ ಪ್ರತಿಭಟನೆ ಕಾಣುತ್ತವೆ. ಬಾಲ್ಯದಲ್ಲೇ ನಾಯಕತ್ವದ ಗುಣಗಳನ್ನ ಮೈಗೂಡಿಸಿಕೊಂಡವರು, ಅಸಮಾನತೆ ವಿರುದ್ಧ ಧ್ವನಿ ಎತ್ತಿದವರು. ಅವರು ಅಜಾತ ಶತ್ರು ಆಗಿದ್ದರು ಎಂದರು. ಸಾನ್ನಿಧ್ಯ ವಹಿಸಿದ್ದ ಮರಳು ಶಂಕರ್ ದೇವಗುರು ಪೀಠದ ಸಿದ್ಧ ಬಸವ ಕಬೀರ್ ಸ್ವಾಮೀಜಿರವರು ಮಾತನಾಡಿ, ಜಾತಿ ವ್ಯವಸ್ಥೆ ನಾಶವಾಗಬೇಕು, ಮೂಢನಂಬಿಕೆಗಳನ್ನ ನಂಬದೆ ವಾಸ್ತವ ಅರಿತು ಬದುಕಬೇಕು ಎಂದು ಹೇಳಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗೋಪಾಲ್ ಎಂ ಬ್ಯಾಕೋಡ್ ರವರು ಮಾತನಾಡಿದರು. ಸಹಾಯಕ ಪ್ರಾಧ್ಯಾಪಕಿ ಪ್ರೊಫೆಸರ್ ಸವಿತಾರವರು ವಿಶೇಷ ಉಪನ್ಯಾಸ ನೀಡಿದರು. SSLC, PUC ಪದವಿ ಹಾಗೂ ಸ್ನಾತಕೋತ್ತರ ಪದವಿಗಳಲ್ಲಿ ಹೆಚ್ಚು ಅಂಕ ಗಳಿಸಿದವರನ್ನ ಸನ್ಮಾನಿಸಲಾಯಿತು. ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕಿ P. ಶುಭಾ, ಜಿಲ್ಲಾ ಪಂಚಾಯಿತಿ CEO ಭುವನೇಶ್ ಪಾಟೀಲ್, ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಸಿಡಿ, DCP ಮಹಾಲಿಂಗ್ ನಂದಗಾಮಿ, ಸಮಾಜದ ಮುಖಂಡರಾದ ಅಶೋಕ್ ಭಂಡಾರಿ, M. ಅರವಿಂದ್, ಸಂತೋಷ್ ಶವನೂರ್, ವೆಂಕಟೇಶ್ ಲಕ್ಷ್ಮಣ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜಿಲ್ಲಾ ಮಟ್ಟದ ಜಯಂತಿ ಉತ್ಸವ ಸಮಿತಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ P. ಶೋಭಾರವರು ಸ್ವಾಗತಿಸಿದರು. ಪ್ರವೀಣ್ ಮಸ್ಗಿ ನಿರೂಪಿಸಿದರು. MB ಸನ್ನೀರ್ ವಂದಿಸಿದರು. ಭಾರತದ ಮಾಜಿ ಉಪ ಪ್ರಧಾನಿಗಳಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತಿ ಆಚರಣೆಯನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡ ಪೂಜ್ಯ ಶ್ರೀ ಸಿದ್ದಬಸವ ಕಬೀರ್ ಸ್ವಾಮೀಜಿಗಳು, ಜಗದ್ಗುರು ಮರುಳಶಂಕರ ದೇವರ ಗುರುಪೀಠ ಸಿಗರಹಳ್ಳಿ, ಜೇವರ್ಗಿ ತಾಲೂಕು, ಕಲಬುರಗಿ ಜಿಲ್ಲೆ, ಇವರಿಗೂ ಸಹ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಸಭೆಗೆ ಆಗಮಿಸಿದಂಥ ಮಾನ್ಯ SP ಸರ್ ಆದ ಗೋಪಾಲ್ ಬ್ಯಾಕೋಡ್ ಸರ್ ಅವರಿಗೂ ಸಹ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಸಭೆಗೆ ಆಗಮಿಸಿದಂಥ DCP ಸರ್ ಅವರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಅಪರ ಜಿಲ್ಲಾಧಿಕಾರಿಗಳಾದ ಗೀತಾ ಮೇಡಮ್ ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಇವರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಸಫಾಯಿ ಕರ್ಮಚಾರಿಗಳಿಗೂ ಹಾಗೂ ಜಿಲ್ಲಾ ಜಾಗೃತಿ ಸಮಿತಿಯ ಸದಸ್ಯರು ಎಲ್ಲರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ಸಮಾಜದ ಮುಖಂಡರಾದ ಶ್ರೀ ಅಶೋಕ್ ಭಂಡಾರಿ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. M. ಅರವಿಂದ್, ಸಮಾಜದ ಜೊತೆಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ವೆಂಕಟೇಶ್ ಸರ್ ಅವರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಂತೋಷ್ ಸರ್ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇನ್ನುಳಿದ ಎಲ್ಲರಿಗೂ ಸಹ ನಾನು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಎಲ್ಲರ ವತಿಯಿಂದ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಸಭೆಗೆ ಆಗಮಿಸಿದಂತಹ ಮಾಧ್ಯಮ ಮಿತ್ರರೆಲ್ಲರಿಗೂ ಹಾಗೂ ಸಮಾಜದ ಮುಖಂಡರೆಲ್ಲರಿಗೂ ಹಾಗೂ ವಿದ್ಯಾರ್ಥಿನಿಯರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳಾದ ದಿವ್ಯಾ ಪ್ರಭು ಮೇಡಮ್ ಅವರು ಕೂಡ ಸಹ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ CO ಸರ್ ಆದ ಪಾಟೀಲ್ ಭುವನೇಶ್ ದೇವಿದಾಸರ್ ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತಿ ಆಚರಣೆಯನ್ನು
ತುಂಬ ವಿಜೃಂಭಣೆಯಿಂದ ಬೆಳಗ್ಗೆ ಮೆರವಣಿಗೆ ಮೂಲಕ ಶುರು ಮಾಡಿ ಇವತ್ತು ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪೂಜ್ಯ ಶ್ರೀ ಸಿದ್ದಬಸವ ಕಬೀರ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸನವಿರುವ ನವಲಗುಂದ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ NH ಕೋನರೆಡ್ಡಿ ಅವರೇ, ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಶ್ರೀ ಗೋಪಾಲ್ ಗಾಯಕ್ವಾಡ್ ಅವರೇ, ಜಿಲ್ಲಾ ಪಂಚಾಯತಿನ CEO ಆದಂತಹ ಶ್ರೀ ಗುಣೇಶ್ ಪಾಟೀಲ್ ದೇವದಾಸ್ ಅವರೇ, ವೇದಿಕೆಯಲ್ಲಿ ಆಸನವಿರುವ ಎಲ್ಲ ಗಣ್ಯಮಾನ್ಯರೇ, ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಅಧಿಕಾರಿ ಬಾಂಧವರೇ, ಇವತ್ತು ನಮ್ಮ ಜಿಲ್ಲೆಯ ವಿವಿಧ ಕಡೆಯಿಂದ ಆಗಮಿಸಿರುವ ಎಲ್ಲ ಆತ್ಮೀಯರೇ, ಮಾಧ್ಯಮ ಮಿತ್ರರೇ, ತಮ್ಮ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಇವತ್ತು ಒಂದು ಒಳ್ಳೆಯ ದಿವಸ ಅಂತಲೇ ಹೇಳಬೇಕು. ಯಾಕಂದರೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಲವಾರು ಇಲಾಖೆಯವರು ಆಯೋಜಿಸಿರುವ ಹಿನ್ನೆಲೆಯಲ್ಲಿ ನಮಗೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರುವುದು ಸ್ವಲ್ಪ ತಡವಾಗಿದೆ. ಅದಕ್ಕೆ ಕ್ಷಮೆಯನ್ನು ಕೂಡ ತಮಗೆ ಕೋರುತ್ತಾ, ಈ ಒಂದು ಕಾರ್ಯಕ್ರಮ ನಾವೇನು ಜನ್ಮ ದಿನಾಚರಣೆ, ಒಂದು ನಾಯಕರ ಜನ್ಮ ದಿನಾಚರಣೆಯನ್ನು ಆಚರಿಸಿ ಮಾಡ್ತಾ ಇದ್ದೀವಿ. ಇದರ ವಿಶೇಷತೆ ಬಗ್ಗೆ ಇವತ್ತು ಭಾಷಣಗಾರರಂತಹ ಪ್ರೊಫೆಸರ್ ಪವಿತ್ರ ಅವರು ತುಂಬ ವಿಸ್ತೃತವಾಗಿ ತಮಗೆಲ್ಲರಿಗೂ ಕೂಡ ಹೇಳಿರ್ತಾರೆ. ಅವರು ಯಾವ ರೀತಿಯಲ್ಲಿ ಯಾವ ಸಂದರ್ಭದಲ್ಲಿ ಹುಟ್ಟಿದ್ದಾರೆ, ಯಾವ ರೀತಿಯಲ್ಲಿ ಅವರಿಗೆ ಸಮಸ್ಯೆಗಳು ಬಂತು, ಅವರು ಏನೇನು ಅಚೀವ್ಮೆಂಟ್ಸ್ ಮಾಡಿದ್ದಾರೆ ಎಂಬುದು ಕುರಿತು ತಮಗೆ ಈಗಾಗಲೇ ಹೇಳಿರ್ತಾರೆ. ಹಾಗಾಗಿ ಕೆಲವೊಂದು ವಿಷಯಗಳ ಮಾತ್ರ ನನ್ನ ಒಂದು ವ್ಯಕ್ತಿಗ ಒಂದು ದೃಷ್ಟಿಯಿಂದ ಅವರನ್ನು ನಾನು ನೋಡಿದಾಗ, ಯಾಕಂದರೆ ಅವರು ಎಲ್ಲರ ಥರ ಒಂದು ಸಾಮಾನ್ಯರಾಗಿ ನಾವು ನೋಡೋದಕ್ಕೆ ಆಗಲ್ಲ. ಅವರ ಹತ್ರ ಸುಮಾರು ವಿಭಿನ್ನತೆಯನ್ನು ನಾವು ಕಾಣ್ಬೋದು. ಸುಮಾರು ನಾವು ಅವರ ಒಂದು ಪ್ರತಿಭೆ, ಅವರ ಒಂದು ನಾಯಕತ್ವ, ಅವರ ಹತ್ರ ಇರುವ ಒಂದು ವ್ಯಕ್ತಿಗತೆಯನ್ನು ನಾವು ನೋಡಿದಾಗ ಸುಮಾರು ವಿಷಯಗಳು ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರೂ ಕಲಿಯೋದಕ್ಕೆ ಸಾಕಷ್ಟು ವಿಷಯಗಳಿದೆ. ಯಾಕಂದರೆ ಅವರ ಬಗ್ಗೆ ನಾವು ಓದಿದಾಗ ನಮಗೆ ತುಂಬಾನೇ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯಲ್ಲಿ ನಾವು ಬದುಕಬೇಕು, ಏನೆಲ್ಲ ಒಂದು ಸಮಾಜಕ್ಕೆ ಒಂದು ಮನುಷ್ಯ ಅಂದ್ಕೊಂಡ್ರೆ ಮಾಡೋಕ್ಕೆ ಸಾಧ್ಯ ಎಂಬ ವಿಷಯವನ್ನು ನಮ್ಮ ಎಲ್ಲರಿಗೂ ಕೂಡ ಹೇಳ್ಕೊಟ್ಟಿದ್ದಾರೆ. ನೀವು ಯೋಚನೆ ಮಾಡಿ, 30 ವರ್ಷ ಸತತವಾಗಿ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಕೆಲಸ ಮಾಡುವ ಒಂದು ಅವಕಾಶ ಅವರಿಗೆ ಸಿಕ್ಕಿದೆ. 1952ರಲ್ಲಿ ಫಸ್ಟ್ ಎಲೆಕ್ಷನ್ ಸ್ವತಂತ್ರ ಆದಮೇಲೆ ಆವಾಗಿಂದ ಹಿಡಿದು 1986 ಜುಲೈ 6ನೇ ತಾರೀಕು ಅವರು ನಿಧನರಾಗುವ ಸಂದರ್ಭವರೆಗೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿನೇ ಇದ್ದಿದ್ದಾರೆ. ಅಂದರೆ ಜನರ ಒಂದು ಮನಸ್ಸಿನಲ್ಲಿ ಯಾವ ರೀತಿಯ ಒಂದು ಜಾಗವನ್ನು ಅವರು ತುಂಬಿದ್ದಾರೆ ಎಂಬುದನ್ನು ನಾವು ಎಲ್ಲರೂ ಕೂಡ ಯೋಚನೆ ಮಾಡಿ, ಯಾವುದೋ ಒಂದು ಊರಲ್ಲಿ ಒಂದು ಕಟ್ಟಕಡೆಯ ವ್ಯಕ್ತಿಯಾಗಿ ಬಂದು ಸಣ್ಣ ಒಂದು ಹಳ್ಳಿಯಲ್ಲಿ ಓದಿ ಪ್ರತಿಯೊಂದು ಹಂತದಲ್ಲಿಯೂ ಸಹ ಯಾವ ರೀತಿಯ ಜನರಿಗೆ ಶೋಷಣೆಗಳಾಗಿದ್ದಾವೆ, ಯಾವ ರೀತಿಯ ಅಸಮಾನತೆ ಸಮಾಜದಲ್ಲಿತ್ತು, ಅದನ್ನು ಪ್ರತಿ ಹಂತದಲ್ಲಿಯೂ ಅದನ್ನು ಗುರುತಿಸಿ ಸುಮ್ಮನೆ ನೋಡ್ಕೊಂಡು ಹೋಗಿಲ್ಲ. ನಾಯಕರು ಸುಮಾರು ಜನ ಇದ್ದಾರೆ, ಆದರೆ ಇಂಥ ನಾಯಕರಿಗೆ ಮತ್ತೆ ಬೇರೆಯವರಿಗೆ ಏನು ವ್ಯತ್ಯಾಸ ಎಂಬುದು ಇವತ್ತು ನಾವು ಸ್ವಲ್ಪ ಯೋಚನೆ ಮಾಡಿ ನೋಡಬೇಕು. ನನ್ನ ಬಗ್ಗೆ ನಾನು ಯೋಚನೆ ಮಾಡ್ತೀನಿ, ಸ್ವಾರ್ಥಕವಾಗಿ ಯೋಚನೆ ಮಾಡ್ತೀನಿ ಅಂದರೆ ಅವರು ನಿಜವಾದ ಒಂದು ನಾಯಕರಾಗಿ ಆಗೋದಕ್ಕೆ ಸಾಧ್ಯನೇ ಆಗುವುದಿಲ್ಲ. ಯಾಕೆ ಇವರು 30 ವರ್ಷ ಸತತವಾಗಿ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ರು, 40 ವರ್ಷದವರೆಗೆ ಅವರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದಾರೆ ಅಂದರೆ ಅವರು ಯಾವ ಕಾಲದಲ್ಲಿಯೂ ಕೂಡ ನನಗೆ ಏನಾಗಬೇಕು ಎಂಬುದು ಕುರಿತು ಯೋಚನೆ ಮಾಡೇ ಇಲ್ಲ. ಜನರಿಗೆ ಈ ಸಮಾಜಕ್ಕೆ ನನ್ನಿಂದ ಏನು ಮಾಡೋಕ್ಕೆ ಸಾಧ್ಯ ಎಂಬುದು ಪ್ರತಿಯೊಂದು ಖಾತೆ ಇದ್ದಾಗಲೂ ಅವರು ಮಾಡಿದ್ದಾರೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ನಾವು ಹೇಳ್ಬೋದು. ಈಗಾಗಲೇ ನಮ್ಮ ಉಪನ್ಯಾಸಕರು ಕೂಡ ತಮಗೆ ಕೆಲವೊಂದು ವಿಷಯಗಳು ತಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಅವರು ಇದು ಮಡಿಕೆ ವಿಷಯದ ಬಗ್ಗೆನೂ ಕೂಡ ಹೇಳಿರ್ಬೋದು. ಸಣ್ಣ ವಯಸ್ಸಿನಲ್ಲಿ ಇದ್ದಾಗ, ಬಿಕಾಸ್ ಈ ಒಂದು ನಡೆದಿರುವ ಘಟನೆ ಸುಮಾರು ಎಲ್ಲರೂ ಕೂಡ ಮಕ್ಕಳು ಕೂಡ ಪಾಠ ಪುಸ್ತಕದಲ್ಲಿ ಓದಿರ್ಬೋದು. ಸಣ್ಣ ವಯಸ್ಸಿನಲ್ಲಿ ಶಾಲೆಗೆ ಹೋಗ್ತಾರೆ. ಶಾಲೆಯಲ್ಲಿ ಆವತ್ತಿನ ಪದ್ಧತಿನಲ್ಲಿ ಹುಡುಗರಿಗೆ ನೀರು ಕುಡಿಯೋದಕ್ಕೆ 2 ಮಡಿಕೆಯನ್ನು ಇಡ್ತಾರೆ. ಒಂದು ಮುಸ್ಲಿಂ ಹುಡುಗರಿಗೆ, ಇನ್ನೊಂದು ಹಿಂದೂ ಹುಡುಗರಿಗೆ. ಆವಾಗ ಆ ಥರ ಕಮ್ಯುನಲ್ ಸಿಸ್ಟಮ್ ಇತ್ತು. ಇವರು ಯಾವುದೇ ಕೂಡ ಒಂದು ಶೋಷಿತ ವರ್ಗದವರು, ದುರ್ಬಲ ವರ್ಗದವರು ಅವರಿಗೆ ಶೂರಿಗೆನೆ ಬರ್ತಾ ಇದ್ದಿಲ್ಲ. ಇವರು ಫಸ್ಟ್ ಹೋಗಿದ್ದಾರೆ. ಹಾಗಾಗಿ ಇದರ ಬಗ್ಗೆ ಪ್ರಿನ್ಸಿಪಲ್ ಯೋಚನೆನೇ ಮಾಡಿಲ್ಲ. 2 ಮಡಿಕೆ, ಒಂದು ಹಿಂದೂಗಳಿಗೆ ಒಂದು ಮುಸ್ಲಿಂಗಳಿಗೆ ಇಟ್ಟು ಬಿಟ್ಟಿದ್ದಾರೆ. ಇವರು ಹೋಗಿ ಹಿಂದೂಗಳಿಗೆ ಇಟ್ಟಿದ್ದನ್ನು ಕುಡಿಯಕ್ಕೆ ಹೋದಾಗ ಅಲ್ಲಿದ್ದ ಹುಡುಗರು ಹೇಳ್ತಾರೆ, ಇವರು ಅಸ್ಪೃಶ್ಯತೆ ಇರುವ ಸಮಾಜದಿಂದ ಬಂದಿದ್ದಾರೆ, ಅವರು ಮುಟ್ಟಕ್ಕೆ ನಾವು ಬಿಡಬಾರದು ಅಂತ ಹೇಳಿ ಅವರು ಕುಡಿಯಕ್ಕೆ ಬಿಡ್ತಾ ಇಲ್ಲ. ಈ ಕಡೆ ಸರಿ, ಈ
ನಮ್ಮ ಒಂದು ರಿಲಿಜನ್ಗೆ ಸೇರಿದವರೆಲ್ಲ ನೀವು ಇದನ್ನು ಮುಟ್ಟಬಾರದು ಅಂತ. ಪಾಪ ಅವ್ರಿಗೆ ನೀರು ಕುಡಿಯೋಕ್ಕೆ ಆಗಲಿಲ್ಲ. ಈ ಒಂದು ವ್ಯವಸ್ಥೆಯನ್ನು ಚಿಕ್ಕ ವಯಸ್ಸಿನಲ್ಲಿ ನೋಡಿದಾಗ ಒಂದು ಮಗು ಏನ್ ಮಾಡೋಕ್ಕೆ ಸಾಧ್ಯ ಅಂತ ನೀವು ಯೋಚನೆ ಮಾಡ್ತೀರಿ. ಇವರ ಒಂದು ನಾಯಕತ್ವ ಚಿಕ್ಕ ವಯಸ್ಸಿನಲ್ಲಿನೇ ಅವರು ತೋರಿಸಿದ್ದಾರೆ. ಆದ್ರೆ ಯಾವುದು ಗಲಾಟೆ ಮಾಡಿಲ್ಲ, ಯಾವುದು ಕೂಡ ಅಸಮಾಧಾನ ವ್ಯಕ್ತಪಡಿಸಿಲ್ಲ. ಆದ್ರೆ ಆ ಹೋರಾಟ ಗುಣವನ್ನು ಯಾವ ರೀತಿ ಅವರು ವ್ಯಕ್ತಪಡಿಸ್ತಾರೆ ಅಂದ್ರೆ, ಹೋಗಿ ಎಲ್ಲರೂ ಆಟ ಆಡಕ್ಕೆ ಹೋಗಿದಾಗ ಮಡಿಕೆಯನ್ನು ಒಡೆದು ಬಿಡ್ತಾರೆ, ಇಷ್ಟೇ ಮಾಡ್ತಾರೆ, ಒಡೆದ್ಬಿಟ್ಟು ಹೋಗ್ತಾರೆ. ಫಸ್ಟ್ ಪ್ರಿನ್ಸಿಪಾಲ್ ಯೋಚನೆ ಮಾಡ್ತಾರೆ, ಏನೋ ಅಪ್ಪಿತಪ್ಪಿ ಏನೋ ಒಡೆದು ಹೋಗಿದೆ ಅಂತ ಇನ್ನೊಂದು ಮಡಿಕೆ ತಗೊಂಡು ಇಡ್ತಾರೆ. ಇನ್ನೊಂದು ದಿವಸ ಅದು ಒಡೆದು ಹೋಗ್ತದೆ. ಮೂರನೇ ದಿವಸ ನೋಡಿದ್ರೆ ಮೂರನೇ ಮಡಿಕೆಯನ್ನು ಹೊಡಿತಾರೆ. ಏನಪ್ಪ ಇದು ವಿಚಿತ್ರ ಇದೆ, ಯಾರೋ ಮಾಡ್ತಾ ಇದ್ದಾರೆ ಅಂತ ನೋಡಿದಾಗ ಆಮೇಲೆ ಗೊತ್ತಾಯ್ತು, ಈ ಜಗಜೀವನ್ ರಾಮ್ ಅಂತ ಒಂದು ಹುಡುಗ ಇದ್ದಾನೆ ನಮ್ಮ ಕ್ಲಾಸಲ್ಲಿ, ಅವನೇ ಮಾಡಿರ್ಬೋದು ಅಂತ ಕಂಡಿಡಿದ ಮೇಲೆ ಏನಕ್ಕೆ ಆ ಹುಡುಗ ಮಾಡ್ತಾ ಇದ್ದಾನೆ ಅಂತ ಯೋಚನೆ ಮಾಡಿ ಅವ್ರಿಗೆ ಕರೆದು ಕೇಳಿದಾಗ ಅವ್ರಿಗೆ ಗೊತ್ತಾಯ್ತು, ಇದು ಮಾಡೋದು ಸರಿಯಾದ ಪದ್ಧತಿ ಅಲ್ಲ. ಎಲ್ಲರಿಗೂ ಒಂದೇ ರೀತಿಯಲ್ಲಿ ಒಂದು ಮಡಿಕೆನಲ್ಲಿ ನಾವು ನೀರು ಕುಡಿಯೋಕ್ಕೆ ನೀವು ಅವಕಾಶ ಕೊಡಬೇಕು ಅಂತ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಲೇ ಈ ಒಂದು ಮನೋಭಾವವನ್ನು, ಸಾಮಾಜಿಕ ಕಳಕಳಿಯನ್ನು ಅವ್ರ ಮನಸ್ಸಿನಲ್ಲಿ ಬಿತ್ತನೆ ಮಾಡಿದ್ದಾರೆ. ಅದನ್ನು ಒಂದು ನಿರೀಕ್ಷವಾಗಿ ಬಂದೆ ಇವತ್ತು ನಮ್ಮ ದೇಶದ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಗಿ ಕೂಡ ಅವರು ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿದೆ. ಅಂದ್ರೆ ಇದು ನಿನ್ನೆ ರಾತ್ರಿ ಮೊನ್ನೆ ಬಂದಿರುವುದಲ್ಲ, ಇದು ಚಿಕ್ಕ ವಯಸ್ಸಿನಿಂದಲೇ ಅವರು ಬೆಳೆಸ್ಕೊಂಡಿರುವ ಒಂದು ಭಾವನೆಗಳು, ಅವರ ಒಂದು ನಾಯಕತ್ವಕ್ಕೆ ಇದು ಉದಾಹರಣೆಯಾಗಿ ಇರುವಂಥದ್ದು. ಆವತ್ತು ಅವರು ಒಡೆದಿರುವುದು ಬರೀ ಮಡಿಕೆ ಅಲ್ಲ, ದಯಮಾಡಿ ನಾವು ಅದು ಬರೀ ಮಡಿಕೆ ಅಂತ ತಿಳ್ಕೊಳ್ಳೋದಲ್ಲ. ಅವರು ಒಡೆದು ಹಾಕಿರೋದು ಈ ದೇಶದಲ್ಲಿ ಇರುವ ಅಸ್ಪೃಶ್ಯತೆಯನ್ನು ಒಡೆದು ಹಾಕಿದ್ದಾರೆ, ಅಸಮಾನತೆಯನ್ನು ಒಡೆದು ಹಾಕಿದ್ದಾರೆ, ಶೋಷಿತ ವರ್ಗದಂತೆ ಆಗಿರುವ ಅನ್ಯಾಯವನ್ನು ಒಡೆದು ಹಾಕಿರೋದು ನಮಗೆಲ್ಲರಿಗೂ ಕೂಡ ನಾವು ತಿಳ್ಕೊಬೇಕಾಗಿರುವ ಒಂದು ವಿಷಯ. ಈ ತರ ಸಣ್ಣ ವಯಸ್ಸಿನಲ್ಲಿನೇ ತುಂಬಾ ವಾಗ್ದಾನಿಯಾಗಿರ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ಯೋಚನೆ ಮಾಡ್ತಾರೆ, ವಿನೂತನವಾಗಿ ಯೋಚನೆ ಮಾಡ್ತಾರೆ. ಆ ತರ ಅವರು ಶಾಲೆಯಲ್ಲಿ ಒಂದು ದಿವಸ ಮಾತಾಡಕ್ಕೆ ಬಂದಾಗ ಮದನ್ ಮೋಹನ್ ಮಾಲವೀಯ ಅವರು ಶಾಲೆಗೆ ಬರ್ತಾರೆ, ಅವರನ್ನು ನೋಡ್ತಾರೆ, ಇಷ್ಟೊಂದು ಪ್ರತಿಭೆ ಇದೆ ಹುಡುಗನಿಗೆ ಅಂತ ಹೇಳಿದಾಗ ಅವರೇ ಕರೀತಾರೆ, ಬನಾರಸ್ ಹಿಂದೂ ಯೂನಿವರ್ಸಿಟಿಗೆ ಬಂದು ನೀವು ಓದಬೇಕು ಅಂತ. ಆಮೇಲೆ ಅಲ್ಲಿಗೂ ಹೋಗ್ತಾರೆ ಬಾಬೂಜಿ ಅವರು. ಅಲ್ಲಿ ಹೋದ ನಂತರ ಅಲ್ಲಿನೂ ಅವ್ರಿಗೆ ಅಸ್ಪೃಶ್ಯತೆ ಕಂಡು ಬರ್ತದೆ. ಅವರು ಹಾಸ್ಟೆಲ್ ಅಲ್ಲಿ ಅವರಿಗೆ ಜಾಗ ಕೊಟ್ಟಿದ ಮೇಲೆ ಯಾರು ಕೂಡ ಅವರನ್ನು ಮುಟ್ಟಕ್ಕೆ ರೆಡಿ ಇಲ್ಲ, ಅವ್ರಿಗೆ ಅಡಿಗೆ ಮಾಡಕ್ಕೆ ರೆಡಿ ಇಲ್ಲ, ಅವರು ರೂಮನ್ನು ಕಸ ಗುಡಿಸಕ್ಕೆ ರೆಡಿ ಇಲ್ಲ, ಏನು ಅವ್ರಿಗೆ ಮಾಡಕ್ಕೆ ರೆಡಿ ಇಲ್ಲ. ಆಮೇಲೇನೂ ಕೂಡ ಅಲ್ಲಿ ಏನೋ ಕೋಪ ಮಾಡ್ಕೊಂಡಿಲ್ಲ, ಅಲ್ಲಿ ಏನು ಗಲಾಟೆ ಮಾಡಿಲ್ಲ. ಅವರು ಸತ್ಯಾಗ್ರಹ ರೀತಿಯಲ್ಲಿ, ಮಹಾತ್ಮ ಗಾಂಧಿಯವರ ಸತ್ಯಾಗ್ರಹದ ರೀತಿಯಲ್ಲಿನೇ ತಮ್ಮ ಹೋರಾಟವನ್ನು ಮುಂದುವರಿಸಿ ಅದರಲ್ಲಿ ಯಶಸ್ವಿನೂ ಕೂಡ ಕಂಡು ಅವರು ಹೊರಗಡೆ ಬಂದು ನಾನೇ ಒಂದು ಸೆಪರೇಟ್ ರೂಮ್ ಅಲ್ಲಿ ಇದ್ದು ನಾನೇ ಮಾಡ್ತೀನಿ ಅಂತ ಹೇಳಿದಾಗ ಬನಾರಸ್ ಯೂನಿವರ್ಸಿಟಿಯಲ್ಲಿ ಇರುವ ಪ್ರೊಫೆಸರ್ಗಳೇ ಅವ್ರ ಮನೆಗೆ ಬಂದು ನಾವು ನಿಮಗೆ ಸೇವೆ ಮಾಡ್ತೀವಿ ಅಂತ ಹೇಳಿದಾಗ ಬೇರೆಯವ್ರಿಗೆ ಎಲ್ಲರಿಗೂ ಕೂಡ ಮುಜುಗರ ಆಗಿ ಮಕ್ಕಳೇ ಅವರಿಗೆ ವಾಪಸ್ ಯೂನಿವರ್ಸಿಟಿನಲ್ಲಿ ತರುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ತರ ಹಲವಾರು ಘಟನೆಗಳು ಅವರು ಚಿಕ್ಕ ವಯಸ್ಸಿನಲ್ಲಿನೇ ನೋಡಿದ್ದಾರೆ. ಅದಕ್ಕೆ 28 ವಯಸ್ಸಿನಲ್ಲಿನೇ ಫಸ್ಟ್ ಮಿನಿಸ್ಟರ್ ಆಗಿ ಅವರು ಆಯ್ಕೆ ಆಗಿ ಜವಾಹರ್ಲಾಲ್ ನೆಹರು ಅವರ ಒಂದು ಕ್ಯಾಬಿನೆಟ್ ಅಲ್ಲಿ ಅವರು ಲೇಬರ್ ಮಿನಿಸ್ಟರ್ ಆಗಿ ಸೇರ್ಕೊಳ್ತಾರೆ. ಇವತ್ತು ನಾವೇನು ESI PF ಕನಿಷ್ಠ ವೇತನ ಬಗ್ಗೆ ಎಲ್ಲ ಮಾತಾಡ್ತೀವಿ, ಅದೆಲ್ಲ ಆ ಕಾಲದಲ್ಲಿ ಕಾಯ್ದೆಯಾಗಿ ಜಾರಿಗೆ ತಂದವರು. ಆ ಹೆಮ್ಮೆ ನಮ್ಮ ಬಾಬು ಜಗಜೀವನ್ ರಾಮ್ ಅವರಿಗೆ ಸೇರ್ತದೆ ಅಂದ್ರೆ ನಾವು ಇವತ್ತು ಎಷ್ಟು ಕಾರ್ಮಿಕರು ಸಂತೋಷವಾಗಿರುವುದಕ್ಕೆ ಕಾರಣ ಆವತ್ತು ಅವರು ಲೇಬರ್ ಮಿನಿಸ್ಟರ್ ಆಗಿ ಇದ್ದಾಗ ಅವರು ಮಾಡಿದ ಕಾಯ್ದೆಗಳು. ಅದು ಒಂದಲ್ಲ, ನೂರಾರು ಅವರು ಏನೇನು ಖಾತೆಗಳು ಬಂದಿದ್ದಾವೆ ಎಲ್ಲ ಕಡೆನೂ ಅವ್ರಿಗೆ ಚಾಲೆಂಜಸ್ಗಳು ಇದ್ದೇ ಇರ್ತವೆ. ಇದರಲ್ಲಿ ನಾವು ತಿಳ್ಕೊಬೇಕಾಗಿರುವ ವಿಷಯ ಏನು, ಒಂದು ನಾಯಕರಂದ್ರೆ ಯಾವ ರೀತಿಯಲ್ಲಿ ಇರಬೇಕು, ನಾಯಕತ್ವದಂದ್ರೆ ಹೇಗೆ ಇರಬೇಕು. ಇದನ್ನು ನಾವು ನೋಡುವಾಗ ನನಗೆ ಅಬ್ರಹಾಂ ಲಿಂಕನ್ ಅವರ ನೆನಪು ಬರ್ತದೆ. ಅಬ್ರಹಾಂ ಲಿಂಕನ್ ಅವರು ಅಮೆರಿಕನ್ ಪ್ರೆಸಿಡೆಂಟ್ ಆಗಿ ಆದ ಒಂದು ಸಂದರ್ಭದಲ್ಲಿ ಅವ್ರ ಊರಲ್ಲಿ ಒಂದು ಇಂಟರ್ನಲ್ ವಾರ್, ಒಂದು ಒಳಗಡೆ ಅವರ ಊರು ಒಳಗಡೆನೆ ಒಂದು ಯುದ್ಧ ಬರ್ತದೆ. ಆ ಯುದ್ಧದಲ್ಲಿ ಎಲ್ಲರೂ ಕೂಡ ತೀರೋಗಿದ್ದ ನಂತರ, ಇವರ ಯುದ್ಧ ಎಲ್ಲ ಮುಗಿದ ನಂತರ ಅಬ್ರಹಾಂ ಲಿಂಕನ್ ಅವರು ಅಲ್ಲಿ ಯುದ್ಧ ಕಳೆಗೆ ಹೋಗಿ ನೋಡ್ತಾರೆ, ಏನೆಲ್ಲ ಆಗಿದೆ ಅಂತ ನೋಡ್ತಾರೆ. ಆ ಥರ ಒಂದು ನೋಡಿದಾಗ ಒಬ್ಬರು ಮಾತ್ರ ತೀರೋಗಿರುವ ಒಬ್ಬ ಸೈನಿಕ ಒಂದು ಲಾಕೆಟ್, ಅವನು ಇದರಲ್ಲಿ ಒಂದು ಲಾಕೆಟ್ ಇತ್ತು, ಒಂದು ಚೈನು, ಅದರಲ್ಲಿ ಒಂದು ಲಾಕೆಟ್ ಇತ್ತು. ಆ ಲಾಕೆಟ್ ಅನ್ನು ಬಾಯಲ್ಲಿ ಇಟ್ಕೊಂಡು ಹಿಂಗೆ ಅವನು ತೀರೋಗಿದ್ದಾನೆ. ಇವನು ಯಾರ್ಯಾರು ಇರ್ಬೋದು ಅಂತ ಇವರು ಯೋಚನೆ ಮಾಡ್ತಾರೆ. ಒಂದು ಲಾಕೆಟ್ ಅಲ್ಲಿ ಒಂದು ತಾಯಿ ತಂದೆಯವ್ರದ್ದು ಫೋಟೋ ಇರಬೇಕು, ಇಲ್ಲ ಅವ್ರ ಹೆಂಡತಿಯ ಫೋಟೋ ಇರಬೇಕು, ಮಕ್ಕಳ ಫೋಟೋ ಇರಬೇಕು, ಯಾರೋ ಒಬ್ರಿಗೆ ಬೇಕಾಗಿರೋರು ಇರಬೇಕು. ಅದನ್ನು ತನ್ನ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಅವ್ನು ಸೆತ್ತಿದ್ದಾನಲ್ವ, ಅದು ಯಾರಂತ ನೋಡಿ ಅವ್ರಿಗೆ ಹೇಳಿ ಕರೆಸಿಯಪ್ಪ, ಅವನು ಅಷ್ಟು ಪ್ರೀತಿ ಮಾಡಿದ್ದಾನೆ, ಅದು ಯಾರಂತ ನೋಡಿ ಅಂತ ಅಬ್ರಹಾಂ ಲಿಂಕನ್ ಅವ್ರ ಜೊತೆಗೆ ಬಂದವರಿಗೆ ಹೇಳ್ತಾರೆ. ಅದನ್ನು ಕೈ ಹಿಡಿದು ನೋಡಿದಾಗ ಅದರಲ್ಲಿ ಅಬ್ರಹಾಂ ಲಿಂಕನ್ ಅವರ ಫೋಟೋ ಇದ್ದಿರೋದು ನೋಡಿ ಅವರಿಗೆ ತುಂಬಾ ಆಶ್ಚರ್ಯ ಆಯಿತು. ಅವ್ರು ಕೇಳ್ತಾರೆ, ನನಗೆ ಅವ್ನಿಗೆ ಏನಪ್ಪ ಸಂಬಂಧ ಇದೆ, ಇವನ್ನ ಚೈನಲ್ಲಿ ನನ್ನ ಲಾಕೆಟ್ ಯಾಕೆ ಹಾಕೊಂಡಿದ್ದಾನೆ
ಆವಾಗ ಜೈಲಲ್ಲಿ ಖೈದಿಯಾಗಿದ್ದವರನ್ನು ಡೆತ್ ಪನಿಷ್ಮೆಂಟ್ ಅವ್ರಿಗೆ ನೇಣಾಕಿ ಅವ್ರಿಗೆ ಡೆತ್ ಪನಿಷ್ಮೆಂಟ್ ಅನ್ನು ಕೊಟ್ಟಾಗ ಅದರಲ್ಲಿ ಬಿಡಿಸುವುದಕ್ಕೆ ಅದನ್ನ ಎಕ್ಸಂಪ್ಷನ್ ಕೊಡೋದಕ್ಕೆ ಅವಕಾಶ ಪ್ರೆಸಿಡೆಂಟ್ಗೆ ಒಬ್ಬರಿಗೆ ಮಾತ್ರ ಇತ್ತು. ಆ ಫೈಲು ಅಬ್ರಹಾಂ ಲಿಂಕನ್ ಅವರಿಗೆ ಬಂದಾಗ ಅವ್ರಿಗೆ ಎಷ್ಟು ಕೇಸಸ್ ಅವರಿಗೆ ಬಂದಿದೆ ಮಾನವೀಯತೆಯಿಂದ ಅಷ್ಟನ್ನು ಕೂಡ ಎಕ್ಸಂಪ್ಷನ್ಸ್ ಕೊಟ್ಟು ಬಿಟ್ಟಿದ್ದಾರೆ. ಯಾರಿಗೂ ಕೂಡ ಮರಣದಂಡನೆ ಕೊಡಬಾರದು, ಅದನ್ನು ಮಾಡೋದು ತಪ್ಪು ಅಂತ ರೀತಿಯಲ್ಲಿ ಬಂದ ಫೈಲ್ ಎಲ್ಲದಕ್ಕೂ ಎಕ್ಸಂಪ್ಷನ್ ಕೊಟ್ಬಿಟ್ಟಿದ್ದಾರೆ. ಆವಾಗ ಸುಮಾರು ಜನ ಟೀಕೆ ಮಾಡಿದ್ರು, ಹಿಂಗೆ ಮಾಡೋದು ಸರಿನಾ, ನಿಮಗೆ ಒಂದು ಪವರ್ ಕೊಟ್ರೆ ನೀವು ಹಿಂಗೆ ಎಲ್ಲರಿಗೂ ಬಿಡಿಸ್ಬಿಟ್ರೆ ಇದಕ್ಕೆ ಏನು ಗೌರವ ಇದೆ ಅಂತೆಲ್ಲ ಟೀಕೆ ಮಾಡಿದ್ರು. ಆದರೆ ಅಬ್ರಹಾಂ ಲಿಂಕನ್ ಅವ್ರು ಹೇಳಿದ್ರು ಮಾನವಿಕತೆಯಿಂದ ನಾವು ನೋಡಬೇಕು. ಯಾಕಂದ್ರೆ ಒಬ್ಬ ಮನುಷ್ಯ ಏನೋ ಒಂದು ಅನಾಹುತ ಮಾಡ್ತಾನೆ, ಏನೋ ಒಂದು ಘಟನೆ ಮಾಡ್ತಾನೆ ಅಂದ್ರೆ ಅವ್ನು ಬೇರೆ ಏನೋ ಮನಸ್ಥಿತಿನಲ್ಲಿ ಒಂದು ಅವಸರದಲ್ಲಿ ಮಾಡಿರ್ಬೋದು. ಆದ್ರೆ ನಾವು ನಿಧಾನವಾಗಿ ಮತ್ತೆ ಅವನನ್ನು ಕೊಲ್ಲುವುದು ಸರಿಯಾದ ಒಂದು ಪದ್ಧತಿ ಅಲ್ಲ. ಅವನು ಮಾಡಿದ ಅದೇ ವಿಷಯ ನಾವು ಮಾಡಬಾರದು. ಹಾಗಾಗಿ ಅವನಿಗೆ ಬದುಕೋದಕ್ಕೆ ಒಂದು ಅವಕಾಶ ಕೊಡೋದು ಇದೇ ನ್ಯಾಯ ಅಂತ ಹೇಳಿ ಅವರು ಮಾಡ್ಕೊಂಡು ಬಂದ್ರು. ಬಟ್ ಎಷ್ಟೋ ಟೀಕೆ ಟಿಪ್ಪಣಿ ಆದ್ರೂ ಕೂಡ ತಮ್ಮ ನಿಲುವಲ್ಲಿ ಸ್ಟ್ರಾಂಗ್ ಆಗಿದ್ರು. ಈಗ ಅವ್ನು ಸತ್ತೋಗಿದ್ದಾನಲ್ವ ಸೈನಿಕ, ಅವ್ನು ಯಾರಂತ ನೋಡಿದ್ರೆ ಅವನೊಂದು ಜೈಲಲ್ಲಿ ಖೈದಿಯಾಗಿದ್ದು ಇವರಿಂದ ಡೆತ್ ಪನಿಷ್ಮೆಂಟ್ ಇತ್ತು, ಎಕ್ಸಂಪ್ಷನ್ ಸಿಕ್ಕಿದ ಮೇಲೆ ಆವಾಗ ಒಂದು ಕಾನೂನು ಇತ್ತು. ಯಾರೆಲ್ಲ ಇಲ್ಲಿ ಖೈದಿಯಾಗಿದ್ದಾರೆ ಏನಾದ್ರು ಯುದ್ಧ ಬಂದಾಗ ಅವರು ಕೂಡ ಅದರಲ್ಲಿ ಭಾಗವಹಿಸೋದಕ್ಕೆ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಆ ಅವಕಾಶದ ಮೇಲೆ ಅವ್ನು ಜೈಲ್ ಖೈದಿಯಾಗಿದ್ದವನು ಇಲ್ಲಿಗೆ ಬಂದು ಸೈನಿಕನಾಗಿ ಕೆಲಸ ಮಾಡಿ ಅಲ್ಲಿಗೆ ತೀರೋಗಿದ್ದಾನೆ. ಆವಾಗ ಅಬ್ರಹಾಂ ಲಿಂಕನ್ ಅವರು ತುಂಬಾ ಹೆಮ್ಮೆಯಿಂದ ಹೇಳಿದ್ರು, ನೋಡ್ರಿ ಇವನು ಯಾವುದೋ ಒಂದು ಘಟನೆ ಮಾಡಿ ಯಾವುದೇ ಒಂದು ತಪ್ಪು ಮಾಡಿ ಜೈಲಲ್ಲಿ ಒಂದು ಖೈದಿಯಾಗಿ ಅವನು ತೀರೋಗೋದಕ್ಕೆ ಪರವಾಗಿ ಇವತ್ತು ದೇಶಕ್ಕೆ ಮಾಡಿದ ಒಂದು ದೇಶಾಭಿಮಾನಿಯಾಗಿ ಇವತ್ತು ತೀರೋಗಿದ್ದಾನೆ ಅಂದ್ರೆ ಅದನ್ನು ಮಾಡಕ್ಕೆ ಒಂದು ಕಾನೂನು ನನಗೆ ಒಂದು ಅಧಿಕಾರ ನನಗೆ ಕೈ ಕೊಡ್ತಾ ಇದೆ ಅಂದ್ರೆ ಇದಕ್ಕಿಂತ ಸಾರ್ಥಕ ನಾನು ಪ್ರೆಸಿಡೆಂಟ್ ಆಗಿ ಏನ್ ಮಾಡೋದಿದೆ ಅಂತ ಹೇಳ್ತೇನೆ. ಒಂದು ನಾಯಕರಂದ್ರೆ ತಮಗೆ ಸಿಕ್ಕುವ ಅವಕಾಶದಲ್ಲಿ ನನಗೇನು ಸಿಗ್ತದೆ ಎಂಬುದನ್ನು ಬಿಟ್ಟು ಜನರಿಗೋಸ್ಕರ, ಸಮಾಜಕ್ಕೋಸ್ಕರ, ಸಮಾಜದ ಬದಲಾವಣೆಗೋಸ್ಕರ ನಾವು ಏನ್ ಮಾಡಬೇಕು ಎಂಬುದನ್ನು ಯೋಚನೆ ಮಾಡಬೇಕು. ಆ ನಿಟ್ಟಿನಲ್ಲಿ ಬಾಬೂಜಿ ಅವರು ಪ್ರತಿಯೊಂದು ಹಂತದಲ್ಲಿನೂ ಅವ್ರ ಬಗ್ಗೆ ಯಾವಾಗಲೂ ಚಿಂತೆ ಮಾಡಿಲ್ಲ. ಒಂದು ಸಣ್ಣ ವಿಷಯ ಹೇಳ್ತೀನಿ. ಒಂದು ದಿವಸ ಅವರು ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಒಂದು ಫಂಕ್ಷನ್ಗೆ ಹೋದ್ರು. ನಿಮ್ಗೆಲ್ಲ ಗೊತ್ತಿದೆ, ಪ್ರೈಮ್ ಮಿನಿಸ್ಟರ್ ಅಂದ್ರೆ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಬಂದಾಗ ಅವ್ರಿಗೆಲ್ಲ ಪ್ರೋಟೋಕಾಲ್ ಇರ್ತದೆ, ಎಲ್ಲ ಊಟ ಎಲ್ಲ ತುಂಬಾ ವಿಜೃಂಭಣೆಯಿಂದ ಆರ್ಗನೈಸ್ ಮಾಡಿರ್ತಾರೆ. ಅವ್ರಿಗೆಲ್ಲ ಊಟ ಉಪಚಾರ ಎಲ್ಲ ರೆಡಿ ಮಾಡಿದ್ರು, ತುಂಬಾ ಹೈ ಕ್ಲಾಸ್ ಆಗಿ ಮಾಡಿದ್ರು. ಆದ್ರೆ ಅವತ್ತು ಅವ್ರ ಜೊತೆಗೆ ಬೇರೆಯವರು ಅವರು ಜೊತೆಗೆ ಕೆಲಸ ಮಾಡೋರು, ಬೇರೆಯವರು ಅವರ ಅಭಿಮಾನಿಗಳು, ಸಾರ್ವಜನಿಕರು ಒಂದು 40 ಜನ ಅವ್ರ ಜೊತೆಗೆ ಬಂದ್ಬಿಟ್ರು ಬೇರೇನೋ ವಿಚಾರ ಮಾತಾಡ್ಬೇಕಂತ. ಅವರೆಲ್ಲ ಬಂದ್ಬಿಟ್ಟಿದ ಮೇಲೆ ಅವ್ರ ಸೆಕ್ಯೂರಿಟಿ ಅವ್ರು ಹೇಳಿದ್ರು, ನೀವೆಲ್ಲ ಹೋಗ್ರಿ, ಇಲ್ಲೆಲ್ಲ ಅಲೌಡ್ ಇಲ್ಲ ಅಂತ. ಆವತ್ತು ಊಟದ ಸಮಯದಲ್ಲಿ ಒಂದು 40 ಜನ ಬಂದ್ಬಿಟ್ರು. ಅವ್ರು ಹೇಳಿದ್ರು ಇವರಿಗೆ ಫಸ್ಟ್ ಊಟ ಮಾಡಿಸಿ ಅವ್ರಿಗೂ ಕರೆಸಿ ಅಂತ. ಆದ್ರೆ ಒಳಗಡೆ 40 ಜನಕ್ಕೆ ಮಾತ್ರ ಊಟ ರೆಡಿ ಮಾಡಿದ್ದಾರೆ. ಅವ್ರ ಜೊತೆಗೆ ಬಂದವರು ಇನ್ನೊಂದು 40 ಜನ ಬಂದ್ಬಿಟ್ಟಿದ್ದಾರೆ. 80 ಜನಕ್ಕೆ ಊಟ ಇಲ್ಲ ಒಳಗಡೆ. ಬರೋರಿಗೆ ಯಾರು 40 ಜನ ಇದ್ದಾರೆ, ಆಮೇಲೆ ನಾವು ಮತ್ತೆ ಎಕ್ಸ್ಟ್ರಾ ಊಟ ತರಿಸಿ ನಾವು ಅವ್ರಿಗೆ ಮಾಡಿ ಕಳಿಸ್ತೀವಿ, ನೀವೇನು ತಲೆ ಕೆಡ್ಸ್ಕೊಂಬೇಡಿ. ಬಟ್ ಅವ್ರು ಹಂಗೆ ಒಪ್ಪಿಲ್ಲ. ಅವ್ರು ಹೇಳ್ತಾರೆ, ನಾನು ಆಮೇಲೆ ಮಾಡ್ತೀನಿ, ಫಸ್ಟ್ ಬಂದಿರುವ ನನ್ನ ಜೊತೆಗೆ ಬಂದು 40 ಜನಕ್ಕೆ ನೀವು ಮಾಡಿ ಅಪ್ಪ. ಅವ್ರು ಮತ್ತೊಮ್ಮೆ ಹೇಳ್ತಾರೆ, ಇಲ್ಲ ಸರ್ ತಾವು ಫಸ್ಟು ಬಿಸಿಯಾಗಿದೆ ಊಟ ನೀವು ಮಾಡಿಬಿಡಿ ಅಂತ. ಆವಾಗ ಬಾಬೂಜಿ ಅವ್ರು ಹೇಳ್ತಾರೆ, ನೋಡ್ರಿ ನಾನು ಊಟ ಮಾಡಿ ಹೋಗ್ಬಿಟ್ಟಿದ್ನಿ ಅಂದ್ರೆ ಅವ್ರಿಗೂ ಊಟ ಬರುತ್ತೆ, ಬರಲ್ಲ ಅಂತಲ್ಲ, ಆದ್ರೆ ಇದೇ ಕ್ವಾಲಿಟಿನಲ್ಲಿ ಬರ್ತಾ ಎನ್ನುವುದು ನನಗೆ ಗೊತ್ತಾಗುವುದಿಲ್ಲ. ಹಾಗಾಗಿ ಫಸ್ಟ್ ನೀವು ನಾನಿಲ್ಲಿ ಇದೀನಿ ಊಟ ಮಾಡಿಲ್ಲ ಅಂದ್ರೆ ಅದೇ ಕ್ವಾಲಿಟಿನಲ್ಲಿ ನನಗೆ ಊಟ ಬರ್ತದೆ, ಆದ್ರೆ ಈ ಜನಕ್ಕೆ ಸಿಗೋದಿಲ್ಲ. ಹಾಗಾಗಿ ನನ್ನ ಜೊತೆಗೆ ಇದು ಎಲ್ಲರೂ ಕೂಡ ನನಗೆ ಸಮಾನವಾಗಿ ಅವರನ್ನು ಟ್ರೀಟ್ ಮಾಡಬೇಕು ಅಂತ ಹೇಳಿದ ಒಂದು ದೊಡ್ಡ ಮನಸ್ಸಿನಿಂದ, ಒಂದು ಒಳ್ಳೆಯ ಹರಿಕಾರದಿಂದ ಇದು ಯಾಕೆ ಹೇಳ್ತಾ ಇದೀವಿ ಎಂಬುದು ತಮ್ಗೆಲ್ಲರಿಗೂ ಕೂಡ ಅರ್ಥ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಒಂದು ನಾಯಕತ್ವಕ್ಕೆ ಒಂದು ಹೆಸರಾದವರು ಬಾಬು ಜಗಜೀವನ್ ರಾಮ್ ಅವರು. ಗ್ರೀನ್ ರೆವಲ್ಯೂಷನ್ ಅಲ್ಲಿ ನಾವೇನು 1967ರಲ್ಲಿ ಇಷ್ಟೊಂದು ದೊಡ್ಡದಾಗಿ ನಮಗೆ ಒಂದು ಫೆಮೈನ್ ಬಂತು ದೇಶದಲ್ಲಿ, ಅಷ್ಟೊಂದು ಬರಗಾಲ ಬಂತು, ಜನ ಸಾಯ್ತಾ ಇದ್ರು, ಫುಡ್ ಇಲ್ಲ, ಪ್ರೈಸ್ ಎಲ್ಲ ಜಾಸ್ತಿ ಆಗಿದೆ, ಇಂಪೋರ್ಟ್ ಮಾಡ್ತಾ ಇದ್ದೀವಿ, ಇಷ್ಟೊಂದು ಕಷ್ಟದಲ್ಲಿ ಅವರು ಒಂದು ಸ್ಟ್ರಾಂಗ್ ಆದ ಡೆಸಿಷನ್ ತಗೊಂಡಿದ್ದಾರೆ ಅಂತ MS ಸ್ವಾಮಿನಾಥನ್ ಅವರು ಹೇಳ್ತಾರೆ. ಏನು ಡೆಸಿಷನ್ ತಗೊಂಡಿದ್ದಾರೆ? ಆವಾಗ ಮೆಕ್ಸಿಕೋಯಿಂದ ಒಂದು ವೆರೈಟಿ, ವೀಟ್ ವೆರೈಟಿಯನ್ನು, ಗೋಧಿ ವೆರೈಟಿಯನ್ನು ಇಂಪೋರ್ಟ್ ಮಾಡಿದ್ದಾರೆ. ಅದು ಕೆಂಪು ಕಲರಲ್ಲಿ ಇರುವ ಗೋಧಿ. ಅದು ಆ ಕೆಂಪು ಕಲರ್ ಗೋಧಿಯನ್ನು ಜನ ತಗೊಳ್ಳೋಕ್ಕೆ ರೆಡಿ ಇಲ್ಲ. ಮಾರ್ಕೆಟ್ ಅಲ್ಲಿ ತುಂಬಾ ಡೌನ್ ಆಗಿತ್ತು ಪ್ರೈಸ್. ಆದ್ರೆ ಅದು ಪ್ರೋಟೀನ್ ಜಾಸ್ತಿ ಇದೆ, ಎಲ್ಲ ಜಾಸ್ತಿ ಇದೆ. ಏನಂದ್ರೆ ಆ ಚಪಾತಿ ಮಾಡಿದ್ರೆ ಸ್ವಲ್ಪ ಕೆಂಪು ಬರ್ತದೆ, ಬಟ್ ನಮ್ಮ ಜನ ಅದು ನಾವು ನೋಡಕ್ ಸರಿ ಇಲ್ಲ ಅಂತ ಮಾರ್ಕೆಟ್ ಅಲ್ಲಿ ಪ್ರೈಸ್ ಕಡಿಮೆ ಆಗ್ತಾ ಇತ್ತು. ಇವಾಗ ನೋಡಿದ್ರು ಈ ತರ ಆಗ್ತಾ ಇದೆಯಲ್ವಾ ಅಂತ. ಈಗ ಆ ವೆರೈಟಿಯನ್ನು ಬೆಳೆಸಿ ಅಂತ ರೈತರಿಗೆಲ್ಲ ಹೇಳ್ಬಿಟ್ಟಿದ್ದಾರೆ. ಆದ್ರೆ ರೈತರಿಗೆ ಬೆಳೆ ಸಿಗ್ತಾ ಇಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ಮತ್ತೆ ಅವರು ನಾರ್ಮಲ್ ಗೋಧಿಗೆ ಬಂದ್ಬಿಡ್ತಾರೆ. ಇದು ಏನ್ ಮಾಡಬೇಕು ಅಂತ ಎಲ್ಲರಿಗೂ ಒಂದು ಆತಂಕ ಇದ್ದಾಗ ಅವ್ರು ಹೇಳಿದ್ರು, ಒಂದೇ ಸಿಂಪಲ್ ಡೆಸಿಷನ್ ಹೇಳಿದ್ರು, ಡೋಂಟ್ ವರಿ, ಇದನ್ನು ನಾವು ಸರ್ಕಾರನೇ ಯಾವುದೇ ಗೋಧಿ ಮಾರ್ಕೆಟ್ ಅಲ್ಲಿ ಇದ್ರು ನಾವೇ ಖರೀದಿ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿ ಆ ತರ ಒಂದು
ಡೆಸಿಷನ್ ತಗೊಳ್ಳಿ ಅಂತ ಹೇಳಿದ ಮೇಲೆ ಎಲ್ಲ ಗೋಧಿಯನ್ನು ಸರ್ಕಾರನೇ ತಗೊಂಡು ಒಂದೇ ಬೆಳೆಯನ್ನು ನಿರ್ಣಯ ಮಾಡಿದ ಮೇಲೆ ಅವತ್ತು ಅವ್ರು ಹೇಳ್ತಾರೆ ಅದು ಒಂದು ಕಟ್ಟಿಂಗ್ ಎಡ್ಜ್ ಡೆಸಿಷನ್ ಇದೆ ಅಂತ ಎಂ ಎಸ್ ಸ್ವಾಮಿನಾಥನ್ ಅವ್ರ ಬುಕ್ಕಲ್ಲಿ ಬರೀತಾರೆ. ಆ ಒಂದು ನಿರ್ಧಾರ ಅವತ್ತು ತಗೊಂಡಿಲ್ಲ ಅಂದ್ರೆ ಗ್ರೀನ್ ರೆವಲ್ಯೂಷನ್ ಅಂತ ನಾವೇನು ಹಸಿರು ಕ್ರಾಂತಿ ಅಂತ ಹೇಳ್ತೀವಿ, ಆ ಕ್ರಾಂತಿ ಅಲ್ಲಿಗೆ ನಿಂತೋಗಿರ್ತದೆ, ಮುಂದಕ್ಕೆ ಆಗೋದಕ್ಕೆ ಸಾಧ್ಯ ಇಲ್ಲ. ಅವರು ಮಾಡಿದ ಒಂದು ಡೆಸಿಷನ್, ಒಂದು ನಿರ್ಧಾರ ಅವ್ರು ತಗೊಂಡಿದ್ದಾರೆ. ಆ ನಿರ್ಧಾರದಿಂದನೇ 1967ರಿಂದ 78ವರೆಗೆ 10 ವರ್ಷ ಸತತವಾಗಿ ಒಂದು ಗ್ರೀನ್ ರೆವಲ್ಯೂಷನ್ ಅಂತ ಹಸಿರು ಕ್ರಾಂತಿ ಅಂತ ಮಾಡಿ ಇವತ್ತು ನಮ್ಮ ದೇಶ ಸರ್ಪ್ಲಸ್ ಫುಡ್ ಅಲ್ಲಿ ಇದ್ದೇವೆ, ಫುಡ್ ಪ್ರೊಡಕ್ಷನ್ ಅಲ್ಲಿ ಇದ್ದೀವಿ ಅಂದ್ರೆ ಅದಕ್ಕೆ ಬಿತ್ತನೆ ಮಾಡಿದರು ಬಾಬೂಜಿ ಜಗಜೀವನ್ ರಾಮ್. ಅಂತ ಒಂದು ನಾಯಕರನ್ನು ನಾವು ಪಡೆದಿದ್ದೀವಿ. ಆ ನಾಯಕರನ್ನು ಅವ್ರು ಹೇಳಿದ ದಾರಿಯನ್ನು, ಅವರ ನಾಯಕತ್ವವನ್ನು ನಾವೆಲ್ಲರೂ ಕೂಡ ಅಳವಡಿಸ್ಕೊಬೇಕು. ಇವತ್ತೆಲ್ಲ ಹುಡುಗರೆಲ್ಲ ಇಲ್ಲಿದ್ದೀರಿ, ಶಾಲಾ ವಿದ್ಯಾರ್ಥಿ ಕಾಲೇಜಿನ ವಿದ್ಯಾರ್ಥಿಗಳು ಇಲ್ಲಿದ್ದೀರಿ. ದಯಮಾಡಿ ಆ ಥರ ಒಂದು ಲೀಡರ್ಶಿಪ್ ಕ್ವಾಲಿಟಿಯನ್ನು ಬೆಳೆಸ್ಕೊಳ್ಳಿ. ಒಂದೇ ಒಂದು ನಿಮಗೋಸ್ಕರ ಒಂದು ಕಥೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜಪಾನಲ್ಲಿ ನಡೆದಿರುವ ವಿಷಯ ಇದು. ಜಪಾನಲ್ಲಿ ಒಂದು ರಾಜ ಇದ್ದಾನೆ, ಅವನಿಗೆ ಒಂದು ಮಗ ಇದ್ದಾನೆ, ಅವನು ಇಳವರ್ಷ ಇದ್ದಾನೆ. ಅವನು ಹೇಳ್ತಾನೆ ನಾನೀಗ ರಾಜವಾಗಿ ಆಗಬೇಕು ಅಂತ ಅಪ್ಪನ ಹತ್ರ ಹೋಗಿ ಹೇಳ್ತಾನೆ. ಆಯ್ತಪ್ಪ ನೀನು ಆಗಲಿ, ಸ್ವಲ್ಪ ದಿವಸ ವೆಯ್ಟ್ ಮಾಡಿ ಅಂತ ತಂದೆ ಹೇಳ್ತಾರೆ. ಅವ್ನು ಕೇಳಕ್ಕೆ ರೆಡಿ ಇಲ್ಲ. ಆಯ್ತಾಯ್ತು, ನೀವು ತುಂಬ ದಿವಸ ಇದರಲ್ಲಿ ಇದೇ ಚೇರಲ್ಲಿ ಕೂತಿದ್ದೀರಿ, ನಾನು ಈಗ ರಾಜ ಆಗಬೇಕಂದ್ರೆ ನನಗೆ ಆಸೆ ಬಂದ್ಬಿಟ್ಟಿದೆ, ನಾನು ಆಗ್ತೀನಿ ಅಂತ ಹೇಳಿದೆ. ಇವರು ಅವ್ರ ತಂದೆ ಹೇಳಿದ್ರು, ಸರಿ ಆಯ್ತು, ಇಷ್ಟೊಂದು ಅವಸರ ಮಾಡಬೇಡಿ, ನಿನಗೆ ರಾಜ ಆಗೋದಕ್ಕೆ ಕೆಲವೊಂದು ಗುಣಗಳು ಬೇಕಾಗ್ತದೆ, ನೀನು ಅದೆಲ್ಲ ಟ್ರೈನಿಂಗ್ ತೊಗೊಳ್ಬೇಕಲ್ಲ. ಇವನು ಅದೆಲ್ಲ ಒಪ್ತಾ ಇರಲಿಲ್ಲ. ನಿಮಗೆ ಗೊತ್ತಿದೆ ಅಲ್ವಾ, ನಮ್ಮ ಪರಂಪರೆಯಲ್ಲಿ ಏನೇನೋಲ್ಲ ಮಾಡಿ ಈ ಒಂದು ಚೇರ್ಗೆ ಬಂದಿದ್ದೀವಿ, ಹಾಗಾಗಿ ನನ್ನ ಜೊತೆಗೆ ಎಲ್ಲ ಜಗಳಾಡಕ್ಕೆ ಹೋಗ್ಬೇಡಿ, ನೀವು ಎದ್ದು ಖಾಲಿ ಮಾಡಿ ಅಂತ ಅವನು ಹೇಳ್ತಾನೆ. ಇವನ್ ತಂದೆ ನೋಡಿದಾರೆ, ಆಯ್ತಪ್ಪ ಪರವಾಗಿಲ್ಲ, ನೀವು 10 ದಿವಸ ಒಂದು ಟ್ರೈನಿಂಗ್ ಹೋಗಿ ಬಾ, ನಿಮಗೆ ಈ ಸೀಟ್ ಕೊಡ್ತೀನಿ ಅಂತ ತಂದೆ ಹೇಳಿದ್ರು. ಸರಿ, ಇಷ್ಟೊಂದೆಲ್ಲ ಮಾಡಿದೀವಿ, 10 ದಿವಸ ಟ್ರೈನಿಂಗ್ ಏನು ದೊಡ್ಡ ವಿಷಯ ಅಂತ ಹೇಳಿ ಅವ್ರ ಗುರುಗಳ ಹತ್ರ ಟ್ರೈನಿಂಗ್ಗೆ ಕಳಿಸಿದ್ರು. ಒಂದು ಆಶ್ರಮಕ್ಕೆ ಹೋಗಿ ಬಿಟ್ರು. ಅವ್ರ ಗುರುಗಳು ಹೇಳಿದ್ರು, ಈ ಥರ ನನ್ನ ಮಗನು ರಾಜ ಆಗಬೇಕು, ಇವನಿಗೆ ಸ್ವಲ್ಪ ಟ್ರೈನಿಂಗ್ ಕೊಡಿ ಅಂತ. ಆಯಿತು ಅಂತ ಹೇಳಿ ಆ ಗುರುಗಳು ಹೇಳಿದ್ರು, ನೀವು ಬಿಟ್ಟು ಹೋಗಿ ನಾನು ನೋಡ್ಕೊತೀನಿ ಅಂತ. ಆ ಗುರು ನೋಡಿದರು, ಇವ್ನು ನೋಡ್ತಾ ಇದ್ದಾನೆ ಆ ಇಳವರ್ಷ, ಆ ಪ್ರಿನ್ಸು. ಏನು ನೀವು ಗುರುಗಳು ಏನು ಟ್ರೈನಿಂಗ್ ಕೊಡ್ತೀರಿ ನನಗೆ, 10 ದಿವಸದಲ್ಲಿ ಏನು ಮಾಡ್ತೀರಿ ನೀವು ಅಂತ. ನಾವೇನು ಮಾಡುವಂಥದ್ದಿಲ್ಲ, ಇವತ್ತು ಹೋಗಿ ರೆಸ್ಟ್ ಮಾಡಿ ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಟ್ರೈನಿಂಗ್ ಅಂತ ಹೇಳಿದ್ರು. ಇವತ್ತು ಫ್ರೀ ನನಗಾದ್ರೆ, ಇವತ್ತು ಇನ್ನೂ ಸ್ಟಾರ್ಟ್ ಆಗಿಲ್ವ ನಿಮ್ಮ ಟ್ರೈನಿಂಗ್, ನನಗೆ ಟೈಮ್ ಇಲ್ಲ, ಬೇಗ ಸ್ಟಾರ್ಟ್ ಮಾಡಿ ಅಂತ. ಆಯ್ತಪ್ಪ ನಾಳೆಯಿಂದ ನಾವು ಸ್ಟಾರ್ಟ್ ಮಾಡೋಣ, ಸ್ವಲ್ಪ ತಡೀರಿ, ಹೋಗಿ ಆರಾಮಾಗ್ರಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಅವನು ಊಟ ಮಾಡೋದಕ್ಕೆ ಬಂದು ಭೋಜನಾಲಯದಲ್ಲಿ ಕುತ್ಕೊಂಡು ಪ್ಲೇಟ್ ತಗೊಂಡು ಊಟ ಮಾಡೋಕ್ಕೆ ತೆಗಿತ. ಪಟ್ಟಂತ ಬಂದು ಗುರು ತಲೆ ಮೇಲೆ ಹೊಡೆದು ಹೋದ್ರು. ಇವನಿಗೆ ಸಿಟ್ಟಾಗಿ ಯಾರು ಹೊಡೆದಿದ್ದಾರೆ, ಗುರು ಅಲ್ಲಿ ಹೋಗ್ತಾ ಇದ್ದಾರೆ. ಇವನು ಹೋಗೋಷ್ಟು ಏನಪ್ಪ ಅಂತ ಕೇಳಿದ್ರು, ಯಾಕೆ ಹೊಡೆದಿದ್ರಿ ಅಂತ. ನಿನ್ನ ಟ್ರೈನಿಂಗ್ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರು. ಇದೇ ಟ್ರೈನಿಂಗಾ, ಹೊಡೆಯೋದ ನಿನ್ನ ಟ್ರೈನಿಂಗ್ ಅಂತ. ಹೌದು, ಈಗ ಮುಂದಕ್ಕೆ ಏನಾದ್ರೆ ಜಾಸ್ತಿ ಟ್ರೈನಿಂಗ್ ಇದೆ ನೋಡು ಅಂತ ಹೇಳಿದ್ರು. ಮತ್ತೆ ನನಗೆ ಹೊಡೆಯಬಾರ್ದು ಹಿಂಗೆಲ್ಲ ಅಂತ ಹೇಳಿದ್ರು. ನೀನು ಬೇಕಾದ್ರೆ ನಾನು ಬರುವುದನ್ನು ನೋಡಿ ನನ್ನ ಮುಖ ನೋಡಿದ್ರೆ ನಾನು ಹೊಡೆಯೋದಿಲ್ಲ. ಸರಿ ಆಯ್ತಂದ್ರೆ ಇವನು ಸ್ವಲ್ಪ ಎಚ್ಚರಿಸಿಕೊಂಡು ನೋಡ್ತಾನೆ. ನೆಕ್ಸ್ಟು ಮಧ್ಯಾಹ್ನ ಊಟಕ್ಕೆ ಕುತ್ಕೊಂತಾನೆ. ಇವನು ಗುರು ಬರೋದನ್ನ ಅಲ್ಲೇ ಬರೋದು ನೋಡಿದ್ದಾನೆ. ಇವನು ಗುರುವನ್ನೇ ನೋಡ್ತಾರೆ. ಗುರು ಕ್ರಾಸ್ ಮಾಡಿ ಅವತ್ತು ಮಧ್ಯಾಹ್ನ ಏನು ಹೊಡೆದಿಲ್ಲ, ತಪ್ಪಿದ್ದಾನೆ. ನೈಟ್ ಏನು ಮಾಡಿದ್ದಾನೆ, ಮತ್ತೊಮ್ಮೆ ಪ್ಲೇಟ್ ತಗೊಂಡು ಕೂತಿದ್ದಾನೆ. ಮತ್ತೆ ಗುರು ಸೈಲೆಂಟ್ ಆಗಿ ಬಂದು ಹೊಡೆದು ಹೋಗಿದ್ದಾನೆ. ಮತ್ತೆ ಇವನಿಗೆ ಸಿಟ್ಟಾಗಿ, ಏನಪ್ಪ ಇದು, ಊಟ ಮಾಡೋಕೆ ಕುತ್ಕೊಳ್ಳಾಗಲೇ ನೀವು ಹಿಂಗೆ ಹೊಡಿತೀರಾ, ಏನ್ರಿ ಗುರು ನೀವು, ಏನು ಕಲಿಸ್ತೀರಿ ನನಗೆ. ಆಯ್ತಪ್ಪ ನೀನು ಸ್ವಲ್ಪ ವಿಜಿಲೆಂಟ್ ಆಗಿ ಇರಬೇಕು, ನಾನೇನು ಮಾಡಲಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ಕೂತಿದ್ದಾನೆ. ಈಗೇನು ಮಾಡಿದ್ದಾನೆ, ಗುರು ಬರುವುದು ಮಾತ್ರ ಅಲ್ಲ, ಗುರು ಸ್ಟೆಪ್ ಹೆಂಗಿರ್ತದೆ, ಗುರು ನಡೆದು ಬಂದರೆ ಏನು ಸೌಂಡ್ ಇರ್ತದೆ, ಅವ್ರ ಬಟ್ಟೆ ಏನು ಹೆಂಗೆ ಸರಸರ ಅಂತ ಸೌಂಡ್ ಕೇಳ್ತದೆ, ಇದೆಲ್ಲ ನೋಡ್ತಾನೆ. ನೋಡಿ ತುಂಬ ಅಬ್ಸರ್ವ್ ಮಾಡಿದ ಮೇಲೆ ಗುರು ಪಕ್ಕದಲ್ಲಿ ಬಂದ ಮೇಲೆ ಇವನು ಎಸ್ಕೇಪ್ ಆಗಿದ್ದಾನೆ. ಮಧ್ಯಾಹ್ನ ಮತ್ತೆ ಇದೇ ಥರ ಆಯಿತು. ಗುರು ಯಾರಿಗೂ ಹೇಳಿದೆ ತುಂಬ ಸೈಲೆಂಟ್ ಆಗಿ ಬಂದು ಮತ್ತೆ ಅವನಿಗೆ ತಲೆನಲ್ಲಿ ಹೊಡೆದ್ರು. ಈ ಥರ ಒಂದು 2-3 ದಿವಸ ಆಗ್ತಾ ಇತ್ತು. ನೆಕ್ಸ್ಟ್ ಅವನ್ನ ಯೋಚನೆ ಮಾಡಿದ, ಗುರು ಸ್ಮೆಲ್ ಹೇಗಿರ್ತದೆ, ಗುರು ಬಂದರೆ ಅವ್ರು ಏನೇನೆಲ್ಲ ಅಂಶಗಳು ಇರ್ತವೆ ಎಲ್ಲವನ್ನು ತುಂಬ ಚೆನ್ನಾಗಿ ಗಮನಿಸಲಿಕ್ಕೆ ಶುರು ಮಾಡಿದ. ಆವತ್ತು ನೈಟ್ ಏನವನು ಯಾರೇ ಅವನಿಗೆ ಹೊಡೆದಿಲ್ಲ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗಿ ಹೇಳ್ತಾನೆ, ಏನ್ರಿ ಎಲ್ಲ ಟ್ರೈನಿಂಗ್ ಮುಗಿತಾ, ನಾನು ಏನು ನೋಡಿ ಮಧ್ಯಾಹ್ನ ನೈಟು 2 ದಿವಸ 2 ಟೈಮ್ ನೀನು ಏನು ಹೊಡೆದಿಲ್ಲ ನಾನು ಊಟ ಮಾಡುವಾಗ, ಸೊ ನಾನು ಸಕ್ಸಸ್ ಆಗಿದ್ದೆ, ಹೊರಡ್ತೀನಿ ಅಂತ. ಇರಪ್ಪ ನೀನು, ಇನ್ನು ಮುಗಿದಿಲ್ಲ ನಿನ್ನ ಟ್ರೈನಿಂಗು, ಇನ್ನು ಏನಿದೆ ಅಂತ. ಈಗ ನಾಳೆಯಿಂದ ಊಟ ಮಾಡುವಾಗಲ್ಲ, ನೀನು ಮಲಗುವಾಗ ಹೊಡಿತೀನಿ ಅಂತ. ಏನು ಮಲಗುವಾಗ ಹೊಡಿತೀರ? ಹೌದು, ನೀನು ಯಾವಾಗ ಮಲಗ್ತಿ ಆವಾಗ ಬಂದು ಹೊಡಿತೀನಿ. ಇವಾಗ ನೀನು ನಿದ್ರೆ ಹೋಯ್ತು, ಸೊ ಈಗ ಮಲಗಕ್ಕೆ ಆಗ್ತಾ ಇಲ್ಲ, ಮಲಗಿದಾನೆ ಪಟ್ಟಂತ ಬಂದು ಹೊಡೆದು ಹೋದ್ರು. ಅವನು ನಿದ್ರೆನೂ ಹೋಯ್ತು. 2 ದಿವಸ ಈ ಟ್ರೈನಿಂಗ್ ಆಯಿತು. ಸೊ 3ನೇ ದಿವಸ ಆಯ್ತಾಯ್ತು, ನೀವು ಈಗ ನೋಡಿ ನಾನು 2 ದಿವಸ ಮಲಗಿದಾಗ ಮಲಗನೇ ಇಲ್ಲ ಅವನು.
ಸೊ ಮಲಗದೆ ನಾನು ಸಕ್ಸಸ್ ಆಗಿದ್ದೀನಿ, ಈಗ ನನಗೆ ಬಿಡಿ ಅಂತ ಹೇಳಿದೆ. ಮತ್ತೆ ಅವ್ರು ಹೇಳಿದ್ರು, ಆಯ್ತು ಇನ್ನೂ ಒಂದೇ ಒಂದು ಟ್ರೈನಿಂಗ್ ಬಾಕಿ ಇದೆ. ಏನು? ನಾಳೆಯಿಂದ ನಿಮ್ಗೆ ಎಲ್ಲಿ ನೋಡಿದ್ರು ಚೂರಿ ಆಗ್ತೀನಿ ಅಂತ ಚಾಕು ತಗೊಂಡ್ಬಂದು. ಇವನೇನು ಅನ್ಕೊಂಡ, ಏನ್ರಿ ಇದು ನಮ್ಮ ಅಪ್ಪಂದು ಏನಾದ್ರು ಕೈವಾಡ ಇರ್ಬೇಕಾ ಏನ, ಇಲ್ಲೇ ಬಂದು ನಮ್ಮನ್ನು ಕ್ಲೋಸ್ ಮಾಡಿಬಿಟ್ಟು ಅವನೇ ರಾಜ ಆಗ್ಬೇಕಂತ ಪ್ಲಾನ್ ಮಾಡಿ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಬಿಟ್ಟಿದ್ದಾನೆ ಅಂತ ಹೇಳಿ ಇವನಿಗೆ ಸ್ವಲ್ಪ ಮನಸ್ಸಿನಲ್ಲಿ ಏನು ಮಾಡ್ತಾನೆ, ಸ್ವಲ್ಪ ಮನಸ್ಸಿನಲ್ಲಿ ಅನ್ಕೊಂತಾನೆ, ನೀನು ನನ್ನನ್ನು ನೋಡಿದ್ರೆ ಚೂರಿ ಆಗ್ತೀಯಾ, ನಾನು ಹಾಕ್ತೀನಿ ನಿನಗೆ ಚೂರಿ ಅಂತ ಹೇಳಿ ಮನಸ್ಸಿನಲ್ಲಿ ಅವನು ಅನ್ಕೊಂತಾನೆ. ಅದು ಏನಾಯ್ತು, ಗುರುಗಳಿಗೆ ಗೊತ್ತಾಗಿತ್ತು. ಏನೀಗ ಅನ್ಕೊಂಡಿದ್ದೀನ ಅಂತ. ಈಗ ಏನಪ್ಪ ನಿಮ್ಮ ಮನಸ್ಸಿನಲ್ಲಿ ಅನ್ಕೊಂಡೆ, ನೀನ್ ಗುರು ನಾನು, ನನಗೆ ನೀನು ಚೂರಿ ಹಾಕ್ತೀನಿ ಅಂತ ನೀನು ಅನ್ಕೊಂಡಿದ್ಯಲ್ವಾ, ಯಾಕೆ ಹಿಂಗೆಲ್ಲ ನೀನು ಮಾಡ್ತಾ ಇದೀಯ ಅಂತ ಹೇಳಿದ ಮೇಲೆ ಅವ್ನ ಗುರುಗಳೇ ಅಂತ ಕಾಲಲ್ಲಿ ಬಿದ್ದ. ಯಾಕೆಂದ್ರೆ ಅವ್ನ ಮನಸ್ಸಿನಲ್ಲಿ ಏನು ಅನ್ಕೊಂಡಿದ್ದಾನೆ ಅದನ್ನು ಯಾಕೆ ಹೇಗೆ ಮುಂದೆ ಇರುವವ್ರಿಗೆ ಹೆಂಗೆ ಗೊತ್ತಾಗಿದೆ ಅಂತ ಅವ್ನಿಗೆ ಆಶ್ಚರ್ಯ ಆಗಿದೆ. ಆವಾಗ ಗುರುಗಳು ಹೇಳಿದ್ರು, ಅಪ್ಪ ಅವೇರ್ನೆಸ್ ಎಂಬುದು, ಜಾಗೃತಿ ಎಂಬುದು ಬರೀ ಹೊರಗಡೆ ನಡೆಯುವುದು ಮಾತ್ರ ಅಲ್ಲ. ಒಂದು ರಾಜನಾಗಬೇಕಾದ್ರೆ, ಒಂದು ನಾಯಕನಾಗಬೇಕಾದ್ರೆ ನೀನು ಹೊರಗಡೆ ನಡೆಯುವ ವಿಷಯ ಮಾತ್ರ ಅಲ್ಲ, ಒಳಗಡೆ ಹೊರಗಡೆ ಬೇರೆಯವ್ರು ನಿನ್ ಮುಂದೆ ನಿಂತಿರೋನು ಹಿಂದೆ ನಿಂತಿರೋನು ಎಲ್ಲರೂ ಕೂಡ ಏನ್ ಅನ್ಕೊಂತಾರೆ, ಏನ್ ತಿಳ್ಕೊಂತಾರೆ ಎನ್ನುವುದು ನಿನ್ಗೆ ಗೊತ್ತಾಗಿಲ್ಲ ಅಂದ್ರೆ ಆ ಸೀಟಲ್ಲಿ ಕುತ್ಕೊಳ್ಳೋದಕ್ಕೇನೆ ನಿನ್ಗೆ ಯೋಗ್ಯತೆ ಇರೋದಿಲ್ಲ. ಯಾವಾಗ ನೀನು ಅದನ್ನು ಕಲಿತೀಯೋ ಆವಾಗ ಆ ಸೀಟಲ್ಲಿ ಹೋಗಿ ಕುತ್ಕೊಳ್ಬಹುದು ಅಂತ ಆ ಗುರುಗಳು ಹೇಳಿದಾಗ ಒಂದು ಕತೆ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಷ್ಟು ಒಂದು ನಾಯಕನಾಗಿ ಇರುವುದು ಎಂಬುದು ಸಾಮಾನ್ಯ ವಿಷಯ ಅಲ್ಲ. 30 ವರ್ಷ ಒಂದು ಮಿನಿಸ್ಟರ್ ಆಗಿ ಸತತವಾಗಿ ಗೆದ್ದು ಬಂದು ಅವರು ಸಾಯುವ ಕಾಲವರೆಗೆ ಒಂದು MP ಆಗಿ ಇದ್ರು ಅಂದ್ರೆ ಅಷ್ಟೊಂದು ಜನರ ಕಾಳಜಿ, ಜನರ ಮೇಲೆ ಇರುವ ಪ್ರೀತಿ, ಸಮಾಜ ಮೇಲೆ ಇರುವ ಕಳಕಳಿ, ಈ ಒಂದು ಸಮಾಜದಲ್ಲಿ ಇರುವ ಅಸಮಾನತೆಗಳನ್ನು ತೆಗೆದುಹಾಕಬೇಕು ಅಂತ ಒಂದು ಚಿಂತನೆನೇ ಅವರನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಕ್ಕೆ ಕಾರಣರಾಗಿದ್ದಾರೆ. ಇವತ್ತು ಕೂಡ 118 ವರ್ಷ ಆದರೂ ಸಹ ಇವತ್ತು ಅವರ ಬಗ್ಗೆ ನಾವು ನೆನಪು ಮಾಡ್ತೀವಿ, ಅವರನ್ನು ಪೂಜಿಸ್ತೀವಿ, ಅವರನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಅವರು ಹೇಗೆ ಬದುಕಿದ್ದಾರೆ, ಅವರು ಸಮಾಜಕ್ಕೋಸ್ಕರ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಎಂಬುದ್ರ ಮೇಲೆನೆ ಇವತ್ತು ನಾವು ಅವರನ್ನು ನೆನಪು ಮಾಡ್ತೀವಿ. ಹಾಗಾಗಿ ಇವತ್ತಿನ ಯುವ ಪೀಳಿಗೆಗಳು ಇಷ್ಟು ದೊಡ್ಡ ನಾಯಕರಿಂದ ನಾವು ಏನು ಕಲಿಬೇಕು, ಅವರ ಜೀವನದಿಂದ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಎಂಬುದು ಕುರಿತು ಚಿಂತನೆ ಮಾಡಿದರೆ ನಮ್ಮ ಸಮಾಜ ಸದೃಢ ಆಗ್ತದೆ, ನಮ್ಮ ದೇಶವೂ ಸದೃಢ ಆಗ್ತದೆ. ಅದನ್ನು ಮಾಡೋಣ. ಈ ಒಂದು ದಿವಸ ಅದರ ಬಗ್ಗೆ ನಾವು ಚಿಂತನೆ ಮಾಡಿ ನಮ್ಮ ಜೀವನದಲ್ಲಿ ಅವರ ಆದರ್ಶಗಳನ್ನು ಅಳವಡಿಸೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕನ್ನಡ. ನಾನು ಏನು ಹೇಳ್ಬೇಕಂತ ಮಾಡಿದ್ದೆ, ಸೊ ಎಲ್ಲ ಕವರ್ ಆಗಿದೆ. ಹಾಗೂ ಬಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಒಬ್ಬ ರೈತನಾಗಿ ಹಸಿರು ಕ್ರಾಂತಿ ಹರಿಕಾರಣ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದ ನಮ್ದು ದೊಡ್ಡ ಪುಣ್ಯ ಅಂತ ನಾನು ತಿಳಿಸ್ತೇನೆ. ಇವತ್ತಿನ ಕಾಲದಲ್ಲಿ ಒಂದು ಚುನಾವಣೆಯನ್ನ ಗೆಲ್ಲಬೇಕಾದ್ರೆ 7-11 ನಿಮ್ಗೆ ಗೊತ್ತಿರಲಿ, ನಾನು 3 ಬಾರಿ ಗೆದ್ದು ಸೋತು 2 ಬಾರಿ ಗೆದ್ದೆ. ಅವರು ನಿರಂತರವಾಗಿ ಗೆದ್ದು ವಿವಿಧ ಖಾತೆಗಳನ್ನ ನಿರ್ವಹಣೆ ಮಾಡಿ ಉಪ ಪ್ರಧಾನಿ ಹತ್ತಕ್ಕೆ ಕೊಡ್ತಾರಂದ್ರೆ ಈ ಫೋಟೋ ನೋಡಿ ಸ್ವಲ್ಪ ಗೊತ್ತಾಗ್ಬಿಡುತ್ತೆ ಹೆಂಗ ಕಳೆ. ಈ ಹಿಂದಿರ್ತಕ್ಕಂಥ ದೋತ್ರ ಹುಟ್ಟಂತ ಫೋಟೋ ನೋಡ್ರಿ, ಒಂದು ಜೀವನ ಸಮಾನವಾಗಿ ಕಾಣ್ತಕ್ಕಂಥ ಫೋಟೋ ಇದೆ. ಯಾಕೆ ಮಾತನೇನಂದ್ರೆ, ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ, ಅದರ ಅಡಿಯಲ್ಲಿ ನಾವೆಲ್ಲರೂ ಸರ್ವಧರ್ಮದವರು ಒಂದು ಅಂತ ಬದುಕ್ತಕ್ಕಂಥ ದೇಶ ಭಾರತ. ಈ ದೇಶದಲ್ಲಿ ನಾವೆಲ್ಲ ಸಮಾಜದವರು ಒಕ್ಕಟ್ಟಾಗಿ ಬದುಕುದ ಒಂದು ದಾರಿ ದೀಪ, ಅದು ಡಾಕ್ಟರ್ BR ಅಂಬೇಡ್ಕರ್ ಹಾಕಿಕೊಟ್ಟು. ಅವತ್ತು ಅವರ ಕಾಲದಲ್ಲಿ ಯುದ್ಧ ನಡೆದ್ರು ಕೂಡ ಒಂದು ಗಟ್ಟಿಯಾದಂಥ ನಿರ್ಧಾರ ತಗೊಂಡ್ರೆ ಅದಕ್ಕೆ ತಾಕತ್ ಬೇಕು ಅಂತ ನಮ್ಮ ಉತ್ತರ ಕನ್ನಡ ಭಾಷೆ ಅಂತ ತಾಕತ್ ಯಾರಿಗಿತ್ತಂದ್ರೆ ಅದು ಬಾಬು ಜಗಜೀವನ್ ರಾಮ್ ಅವ್ರಿಗೆ. ಇವತ್ತು ಎಂತೆಂಥ ಕಠಿಣಗಳ ನಿರ್ಧಾರ ಇಂಥ WFP ಗೋಧಿ ಅಂತ ಬರ್ತಿತ್ತು, ಮೇಡಮ್ ಅವರು ಅದನ್ನು ಹೇಳಿದ್ರು, ಕೆಂಪು ಗೋಧಿ ತರಿಸಿದ್ರು, ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅಂತ ಮಾಡಿದ್ರು. ಆ ಕಾರಣ ತಂದವರ ಬಾಬು ಜಗಜೀವನ್ ರಾಮ್. ಅವತ್ತು ಜಯಪ್ರಕಾಶ್ ನಾರಾಯಣ ಅವರು ಅದಕ್ಕೊಂದು ದಾರಿ, ಇತಿಹಾಸ ನೋಡ್ಕೊತ ಹೋದ್ರೆ ಒಬ್ಬೊಬ್ಬರ ನಾಯಕ ಹೆಂಗೆ ಕೆಲಸ ಮಾಡ್ಯಾರ ಅಂತ ಗೊತ್ತಾಗುತ್ತೆ. ಎಲ್ಲ ಸಾಲಿಗಿಂತ ಹಸಿರು ಕ್ರಾಂತಿ ಹರಿಕಾರ ಅಂತ ಯಾರ್ಯಾರು ಕಟ್ಟಿದ್ರೆ ಅದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು. ಇಡೀ ದೇಶದ ರೈತರು ಒಳ್ಳೆ ರೀತಿಯಾಗಿರಬೇಕು, ದೇಶ ಈ ರಾಷ್ಟ್ರದ ಬೆನ್ನೆಲುಬು ಅನ್ನುವಂಥ ಸಂದೇಶ ಕೊಟ್ಟು
ಯಾರು ಬಡವರು ಉಪವಾಸ ಇರಬಾರ್ದು ಅಂತ ತಿಳ್ಕೊಂಡು ಹೇಳಿ ಅವತ್ತ ಗೋಧಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ರು. ಬಹಳ ಜನ ಮರ್ತು ಬಿಡ್ತಾರೆ, ಹಿತ್ತಲನ ಗಿಡ ಸ್ವಲ್ಪ ಮದ್ದಲ್ಲ ಅದು. ಇವ್ರು ಯಾವುದು ಮರೀಲ್ಲ ಅಂತ ಕೆಲಸ ಮಾಡಿದ್ರು ಅದು ಡಾಕ್ಟರ್ ಬಾಬು ಜಗಜೀವನ್. ಯಾರು ಜೀವನ ಮರೆಯೋಕೆ ಸಾಧ್ಯ ಇಲ್ಲ. ಇವತ್ತಿನ ಪೀಳಿಗೆಗಳು ಓದ್ತಾವು, ಮುಂದಿನ ಪೀಳಿಗೆ ಓದ್ತಾವು. ಜಗಜೀವನ್ ರಾಮ್ ಅವರು ಹಿಂಗೆ ಮಾಡಿದ್ರು ಅಂತ ತಿಳ್ಕೊಂಡು ಅಂತ ಕೆಲಸ ಮಾಡ್ಬೇಕಲ್ಲ. ಅದಕ್ಕೆ ಆ ಸಾಲಿಗೆ ಸೇರಿದವರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಗರೀಬಿ ಹಟಾವ್ ಅಂತ ಒಂದು ಯೋಜನೆ ತಂದರು. ಇವತ್ತು ದೇಶದ ಇತಿಹಾಸದಲ್ಲಿ ಹೋದ್ರು. AICC ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಕಾಂಗ್ರೆಸ್ ಪಕ್ಷದ್ದು. ಅದೇ ರೀತಿಯಾಗಿ ಇವತ್ತು AICC ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ, ನಮ್ಮ ಕರ್ನಾಟಕದ ಹೆಮ್ಮೆ ಕೂಡ. ಅಂತ ಸಾಲಿಗೆ ಸೇರ್ತಕ್ಕಂಥವ್ರು ಬಹಳ ಜನ. ನಮ್ಮ ಸತೀಶ್ ಜಾರಕಿಹೊಳಿ ಅವರು ಇರಬೇಕು, ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರು ಬಹಳ ಜನ ನಾಯಕರದ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಎಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಕತ್ತಾರೆ. ಉಪಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ DK ಶಿವಕುಮಾರ್ ಅವರು. ನಾವೇನು ಅಂಬೇಡ್ಕರ್ ಅವರು ಅಂತೀವಲ್ಲ, ಅದಕ್ಕೆ ಸರಿ ನಮಗೆ ಪಾಠ ಕಲಿಸಿಕೊಟ್ಟಂತ HC ಮಾದೇವಪ್ಪನವ್ರು ಇರ್ಬೋದು, ಮುನಿಯಪ್ಪನವ್ರಂತವ್ರು ಇರ್ಬೋದು. ಇಲ್ಲೇ ನಮ್ಮ ಕಣ್ಣೀರಿದ್ದಾರೆ ಇವತ್ತು ಅಂತ ಒಳ್ಳೆ ಕೆಲಸ ಮಾಡ್ತಾರೆ. ನಾವು ಯಾಕೆ ವಿಷಯವನ್ನು ಪ್ರಸ್ತಾಪ ಮಾಡಿದ್ರೆ, ನಾನು ಅರವಿಂದ, ಅಶೋಕ, ಕಲ್ಮೇಶ್ ಕುತ್ತಂದವ್ರು ಎಲ್ಲ ಹೋರಾಟ ಮಾಡಿದವು. ನಾವೆಲ್ಲರೂ ಒಂದೇ ದಾರಿಯಲ್ಲಿ ಬಂದವು. ನಾವು ಯಾಕೆ ಕೆಲವು ವಿಚಾರದಲ್ಲಿ ಹೋರಾಟ ನಿಮ್ಮ ಹಕ್ಕು, ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಇವತ್ತು ಬರೀ ನಮ್ಮ ಕ್ಷೇತ್ರಕ್ಕೆ ಬಂದು ತೋರಿಸ್ತೀರಿ, ಬಡವರಿಗಾಗಿ ಮನೆ ಕಟ್ಟಿ. ನಮ್ಮ ಮನೆಗೇನು ಬಡವ್ರ ಮನೆ ಕಡಿಮೆ ಇರಬಾರ್ದು ಅಂತ ಮನೆ ಕಟ್ಟಿವಿ. ಮೊನ್ನೆ ನಮ್ಮ CEO ಅವರು DC ಅವರು ನೋಡಕ್ಕೆ ಬಂದಿವಿ. ರೈತರಿಗೆ ರಸ್ತೆ ಮಾಡಿಕೊಟ್ಟಿವಿ. ಇನ್ನು ಏನಿಗೆ ಸನ್ಮಾನ್ಯ ಈ ಜಗಜೀವನ್ ರಾಮ್ ಅವರು ಎಲ್ಲ ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವು ನಡೆದಾಗ ಒಂದು ದಂಡಿ ಮುಟ್ಟಕ್ಕೆ ಸಾಧ್ಯ ಇದೆ. ಕಾಲ ಕೆಟ್ಟದಲ್ಲಿ ಕೆಟ್ಕೊಂತ ಹೋಗುತ್ತೆ, ಒಳ್ಳೆ ಕಾಲ ಕೂಡ ಕೆಲಸ ಮಾಡಲಿಕ್ಕೆ ಸಾಧ್ಯ. ಅಂತಲ್ಲಿ ಕೂಡ ಟೀಕೆ ಟಿಪ್ಪಣಿಗಳು ಬರ್ತಾವ, ನಿಮ್ಗೆ ಅದು ಗೊತ್ತಿರಲಿ. ಆದರೆ ನಾವು ಮಾಡ್ತಕ್ಕಂಥ ಕೆಲಸ ಸ್ವಚ್ಛ ಇದ್ದರೆ ಯಾರಿಗೂ ಹೆದರಬೇಕಾಗಿಲ್ಲ. ಇವತ್ತು ಇಂಥ ದೇಶವನ್ನು ಕಟ್ಟಲಿಕ್ಕೆ ಎಂತೆಂಥ ನಿರ್ಣಯಗಳನ್ನ ತೆಗೆದುಕೊಂಡು ಬಾಂಗ್ಲಾದೇಶ ವಿಭಜನೆ ಮಾಡಿ ಒಂದು ಗಟ್ಟಿಯಾದಂಥ ನಿರ್ಧಾರ ಅವತ್ತು ತೆಗೆದುಕೊಡಲ್ಲ. ಅದೆಂಥ ಸಂದೇಶವನ್ನು ಕೊಡು. ಕಾರ್ಮಿಕ ಸಚಿವರಾಗಿ, ಸಾರಿಗೆ ಸಚಿವರಾಗಿ ಎಷ್ಟು ಖಾತೆಗಳನ್ನ ಅನುಭವಿಸ್ಯಾರ. ಕೊನೆಗೆ ಪ್ರಧಾನಮಂತ್ರಿಗಳಾಗಿ ಅವ್ರು ತೆಗೆದುಕೊಂಡಂಥ ನಿರ್ಣಯಗಳು ಅವ್ರ ಜೀವನದ ಇತಿಹಾಸ ನಮ್ಮ ಎದುರಿಗೆ ಇದೆ. ಅದಕ್ಕೆ ನಾವೇನು ಹೇಳ್ತೀವಿ ಅಂದ್ರೆ, ಇದ್ರೆ ಕೆಲವು ಮಂದಿ ಜೀವಂತ ಇದ್ರೂ ಸತ್ತಂಗಿರ್ತಾರೆ, ಕೆಲವು ಮಂದಿ ಜೀವಂತ ಇದ್ರೂ ಕೂಡ ಅವ್ರು ಯಾಕೆ ಏನು ಮಾಡ್ತೀವಂದ್ರೆ ಹಿಂತಾಳಿಲ್ಲ. ಇವ್ರ ಜೀವನದಾಗ ನಾವು ಎಂದೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಲಸ ಮಾಡ್ಯಾರ ಅಂತ ಹೇಳಿ ಇವತ್ತು 118ನೇ ಪುಣ್ಯ ಜಯಂತಿನ ಆಚರಣೆ ಮಾಡಕತ್ತೀವಿ. ಅಂಥದ್ದಾಗ ನಮ್ಮಂಥವ್ರಿಗೆ ಭಾಗವಹಿಸುವಂಥ ಅವಕಾಶ ಕೊಟ್ಟಾರಲ್ಲ, ಆ ದೇವರು ಇದಕ್ಕಿಂತ ಹೆಚ್ಚಿಗೆ ಏನು ಕೊಡಬೇಕು. ಅದಕ್ಕೆ ಅವ್ರು ಹಾಕಿ ಕೊಟ್ಟಂಥ ದಾರಿಯಲ್ಲಿ ನಾವು ನೀವು ಕೂಡ ಎಲ್ಲರೂ ನಡೆಯೋಣ ಅನ್ನುವಂಥ ಮಾತನ್ನು ಹೇಳಿ, ಸರ್ವಧರ್ಮ ಒಂದು, ನಾವೆಲ್ಲರೂ ಒಂದು, ನೀವು ಒಂದು. ಯಾವ್ದಾರ ಒಂದು ಕಾಯ್ದೆ ತಂದು, ಯಾವ್ದಾರ ಒಂದು ಇದನ್ನು ತಂದು ಯಾವುದೇ ಸಮಾಜಕ್ಕೆ ತೊಂದರೆ ಕೊಡ್ತೀವಿ ಅಂದ್ರೆ ನಾವು ಕೂಡ ಸಹಿಸಂಗಿಲ್ಲ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ನಿಮ್ಮ ಜೊತೆ ನಾವಿರ್ತೀವಿ, ನಮ್ಮ ಜೊತೆ ನೀವು ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸಿ ಶುಭಾಶಯ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮಗೊಂದ್ಸಲ ಎಲ್ಲರಿಗೂ ಶರಣ ಆರತಿಗಳಾಗಿರ್ತದೆ. ಒಂದು ಪ್ರಾಣಿ ಸಂಗ್ರಹಾಲಯ, ಝೂ ಅಂತಿರಲ್ಲ, ಪ್ರಾಣಿ ಸಂಗ್ರಹಾಲಯದೊಳಗೆ ಒಂದು ತಾಯಿ ಒಂಟೆ, ಒಂದು ಮರಿ ಒಂಟೆ, ತಾಯಿ ಒಂಟಿ ಮತ್ತು ಮರಿ ಒಂಟಿ ಎರಡೂ ಒಂದು ಕಡೆ ಮಲ್ಕೊಂಡಿರ್ತಾವೆ ಝೂದಾಗ. ಹೊರಗೆ ಹೋಗೋಂಗಿರಂಗಿಲ್ಲ. ಆ ಚೌಕಟ್ಟಿನೊಳಗೆ ಒಳಪಟ್ಟಿರ್ತವೆ. ಮರಿ ಒಂಟಿ ಕೇಳ್ತದೆ ತಾಯಿ, ಅಮ್ಮ ನಮಗೆ ಇಷ್ಟೊಂದು ದೊಡ್ಡ ದೊಡ್ಡ ಕಾಲುಗಳು, ಉದ್ದುದ್ದ ಕಾಲುಗಳು ಯಾಕೆ ಕೊಟ್ಟಿದ್ದಾನೆ ಭಗವಂತ ಅಂತ ಕೇಳಿತು ಮರಿ. ಅದು ತಾಯಿ ಒಂಟಿ ಹೇಳ್ತು, ನಾವೆಲ್ಲ ಮರುಭೂಮಿಯಲ್ಲಿ ತಿರುಗಾಡಬೇಕು, ಉಸುಕು ಮರಳು ಇರ್ತದಲ್ಲ, ಅದನ್ನ ಕಿತ್ಕೊಳ್ಳಕ್ಕೆ ಅನುಕೂಲ ಆಗಲಿ ಅಂತ ಪುಣ್ಯಾತ್ಮ ಭಗವಂತ ನಮಗಿಂತ ಉದ್ದ ಕಾಲು ಕೊಟ್ಟಿದ್ದಾನೆ, ಮತ್ತೆ ಕಿತ್ಕೊಂಡು ಬರ್ಲಿಕ್ಕೆ ಅನುಕೂಲ ಮಾಡಿಟ್ಟಿದ್ದಾನೆ ಅಂತ ಹೇಳಿ. ಅಮ್ಮ ನಮ್ಮ ಕಣ್ಣು ರೆಪ್ಪೆಗಳಿಲ್ಲ, ಇಷ್ಟಿಷ್ಟು ದೊಡ್ಡ ದೊಡ್ಡ ಕೊಟ್ಟಿದ್ದಾನಲ್ಲಿ ಆಕೆ. ಯಾವ ಪ್ರಾಣಿಗೆ ಇಲ್ಲಾದಷ್ಟು
ದೊಡ್ಡ ದೊಡ್ಡ ಕಣ್ರಿರುತ್ತೆ ನಮಗೆ ಕೊಟ್ಟಿದ್ದಾನಲ್ಲ. ಯಾಕಂದ್ರೆ ಮರಳುಗಾಡಿನೊಳಗೆ ಗಾಳಿ ಬೀಸ್ತಿರ್ತದೆ. ಆ ಗಾಳಿಗೆ ಮರಳು ಬಂದು ಕಣ್ಣಿಗೆ ಬೀಳಬಾರ್ದು ಅಂತ ನಮ್ಮ ಕಣ್ಣಿನ ಜೀವದ ರಕ್ಷಣೆಗಾಗಿ ಭಗವಂತ ಉದ್ದುದ್ದ ರೆಪ್ಪೆಗಳು ಕೊಟ್ಟಿದ್ದಾನಮ್ಮ ಅಂತ ಹೇಳಿ ಮರಿವಂಟೆ ಸುಮ್ಮನೆ ಕೊಡಲಿಲ್ಲ. ಇಷ್ಟೆಲ್ಲ ಇದ್ರು ನಾವು ಜೂದೊಳಗೆ ಯಾಕೆ ಇದ್ದೀವಿ ಅಮ್ಮ ಅಂತ ಪ್ರಶ್ನೆ ಮಾಡ್ತೀವಿ. ಯಾಕೆ ಈ ಮಾತು ಹೇಳ್ತೀನಿ ನಿಮ್ಗೆ ಅಂದರೆ, ಇಂತಿಂಥ ಮಹಾನ್ ನಾಯಕರು ಅಂಬೇಡ್ಕರ್ನಂಥವರು, ಜಗಜೀವನ್ ರಾಮ್ನಂಥವರು ನಮ್ಮೆಲ್ಲ ಹಿಂದುಳಿದ ದಲಿತ ಸಮುದಾಯಕ್ಕೆ ಸಿಕ್ಕರೂ ಕೂಡ ನಮ್ಮ ಬದುಕು ಇನ್ನೂ ಕತ್ತಲೆ ಒಳಗೆ ಯಾಕಿದೆ ಅಂತ ಒಂದ್ಸಲ ಪ್ರಶ್ನೆ ಮಾಡ್ಕೊಳ್ತಾರೆ. ಈ ಜಾತಿಯ ಗೊಂದಲದೊಳಗೆ ಸಿಲುಕಿ ನಾವು ಇನ್ನೂ ಶೋಷಣೆಯನ್ನು ಅನುಭವಿಸ್ತಾ ಇದ್ವಲ್ಲ, ಯಾಕೆ? ಜೂದಲ್ಲಿ ನಾವು ಸಿಗಿಬಿದ್ದೀವಿ. ಅದು ಯಾವ ಜೂ ಅಂದ್ರೆ ಜಾತಿಯನ್ನು ವರ್ಣಸಂಕರದೊಳಗೆ ಸಿಕ್ಕಾಕೊಂಡು ನಮ್ಮ ಬದುಕು ಹೆಂಗಾಗಿದೆ, ವಿಚಾರಗಳ ಕಡೆಗೆ ಬೆಳಕಿನ ಕಡೆಗೆ ಬರಲಾರ್ದಷ್ಟು ನಾವು ಸಿಕ್ಕೊಂಡಿದ್ದೀವಿ ಅಕ್ಟೋಪಸ್ ಕೈಯೊಳಗೆ. ಆಶ್ಚರ್ಯ ಅನಿಸ್ತದೆ. ಒಂದು ಯಾವ್ದಾರೆ ಎಲ್ಲ ಮುಂದೆ ಮರಗ ಮುಂದೆ ದುರ್ಗ ಮುಂದೆ ಉತ್ಸವ ಮಾಡ್ತೀವಿ ಬರ್ರಿ ಅಂದ್ರೆ ಕೊಡ ತಗೊಂಡು ತೆರಿ ಮ್ಯಾಲ ಹೊತ್ಕೊಂಡು ಬಿಸಿಲೊಳಗೆ ಮರಕ್ಕೊತ್ತು ಹೋಗ್ತಿರ್ತೀರಿ. ಅಲ್ಲಿ ಯಾವುದು ನಿಮಗೆ ಅರಿವು ಬರಂಗಿಲ್ಲ. ನಾವು ಮನೆ ಬಿಟ್ಟು ಬಂದೀವಿ ಅನ್ನಂಗಿಲ್ಲ, ಇನ್ನೊಂದು ಅನ್ನಂಗಿಲ್ಲ. ಅದು ಒಬ್ಬ ನಿಮ್ಮ ಸಲುವಾಗಿ, ನಿಮ್ಮ ಸಮಾಜಕ್ಕಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಮೇಲ್ಜಾತಿಯವರ ಜೊತೆ ಹೋರಾಟ ಮಾಡಿ ನಿಮಗೆ ಸ್ವತಂತ್ರತೆಯನ್ನು ತಂದುಕೊಂಡಂಥ ಪುಣ್ಯಾತ್ಮನ ಕಾರ್ಯಕ್ರಮಕ್ಕೆ ಬರಬೇಕು ಅಂದ್ರೆ ನಾವು ಮೀನಮೇಷ ಇಡಿಸಿದ್ವಲ್ಲ. ಇಷ್ಟು ದೊಡ್ಡ ನಗರದೊಳಗೆ ಇಷ್ಟೇ ಜನ ಬರ್ತಾ ಇದೀವಲ್ಲ, ನಮಗೆ ಅರಿವಿಲ್ವಾ? ಅಂಬೇಡ್ಕರ್ ಅವ್ರ ಬಗ್ಗೆ ಅರಿವಿಲ್ವಾ? ಬಾಬು ಜಗಜೀವನ್ ರಾಮ್ ಅವ್ರ ಬಗ್ಗೆ ನಮಗೆ ಅರಿವಿಲ್ವಾ? ಬೇರೆ ಬೇರೆ ದೇವರುಗಳು ನಮ್ಗೆ ಏನು ಮಾಡಿಲ್ಲ. ಯಾವ ದೇವರು ನಿಮ್ಮನ್ನ ಮೇಲಕ್ಕೆ ಒಯ್ದಾವೆ? ಯಾವ ದೇವರನ್ನ ನಿಮ್ಮನ್ನ ಸತ್ಯದ ಕಡೆ ಕರ್ಕೊಂಡು ಹೋಗಿಲ್ಲ? ಸಾವಿರಾರು ವರ್ಷಗಳಿಂದ ದೇವರ ಸೇವಾ ಮಾಡ್ಕೊಂತ ಬಂದಿರಿ. ಸುಮ್ಮನೆ ಒಂದು ಚಾನ್ಸ್ ನಿಮಗೆ ದೇವರನ್ನ ನೋಡುವ ಅಂತ ಒಳಗೆ ಕರ್ಕೊಳ್ಳಿಲ್ಲ ಯಾರು. ಅಂತಹ ದೇವರ ಪ್ರಾಂಗಣದೊಳಗೆ ಕಸ ಬಳದು ಬದುಕ್ತೀವಿ ನಾವು. ತಲೆ ತಗ್ಗಿಸಿ ಯಾರು ಎತ್ತರ ಜಾತಿಯವ್ರು ಬಂದ್ರೆ ಅಲ್ಲಿ ನಮಸ್ಕಾರ ಮಾಡಿ ಆ ಗುಡಿ ಕಸ ಬಳದು ನಾವು ಒಳಗೆ ಬರ್ಲಿಕ್ಕೆ ಹೆಂಗೆ ಯೋಗ್ಯರಾಗ್ತೀರಪ್ಪ ಅಂತ ಕೈ ಜೋಡಿಸ್ಕೊಂಡು ದೂರ ಕುಂತು ಅವ್ರಿಗೆ ಗೌರವ ಸಲ್ಲಿಸಿ ಬರ್ತೀವಿ. ನಿಮ್ಮನ್ನ ತಲೆ ತೆಗ್ಗಿಸಿ ಬದುಕುವಂಗೆ ಮಾಡಿದಂಥ ದೇವರುಗಳ ಆ ದೇವರುಗಳಿಗೆ ಗೌರವ ಕೊಡ್ತೀರಿ. ನಿಮಗೆ ತಲೆ ಎತ್ತಿ ಬದುಕುವಂಗೆ ಮಾಡಿದಂಥ ಪುಣ್ಯಾತ್ಮರನ್ನು ನೀವು ಅಲಗಳಿದ್ದೀರಿ. ನೀವು ಈ ರೀತಿಯಾದಂಥ ವ್ಯವಸ್ಥೆ ಒಳಗೆ ನೀವು ಕಾರ್ಯಕ್ರಮ ಮಾಡ್ತೀರಿ ಅಂದ್ರೆ ಬಹಳ ಖೇದ ಅನಿಸ್ತದೆ. ಅದಕ್ಕೆ ನಮ್ಮ ಹಣೆ ಬರ ಜೂದಾಗಿಟ್ಟಂಗಾಗಿ ಬಹಳಷ್ಟು ತೀಕ್ಷ್ಣವಾಗಿ ಮಾತಾಡ್ಬೋದಾಗಿತ್ತು ನಾನು. ಯಾಕಂದ್ರೆ ನನಗೆ ಬುಲೆಟ್ ಸ್ವಾಮಿ ಅಂತಾರೆ, ಯಾರು ಕರೆದಿಲ್ಲ ನಾನು. ಏನ್ರಿ ಬಹಳ ಖಡಕ್ಕಾಗಿ ಮಾತಾಡ್ತಾರಂತಾರೆ. ಆದ್ರೆ ಇಲ್ಲಿ ಮಾತಾಡೋಂಗಿಲ್ಲ. ಯಾಕಂದ್ರೆ ಸರ್ಕಾರದ ಕಾರ್ಯಕ್ರಮ ಇರೋದ್ರಿಂದ ಬಹಳಷ್ಟು ಸೂಕ್ಷ್ಮತೆಯನ್ನು ನಾವು ಕಾಪಾಡಬೇಕಾಗ್ತದೆ. ಒಂದು ಚೌಕಟ್ಟು ಇರ್ತದೆ, ಆ ಚೌಕಟ್ಟಿನೊಳಗೆ ನಾವು ಮಾತಾಡಬೇಕಾಗ್ತದೆ. ಬಾಬು ಜಗಜೀವನ್ ರಾಮ್ ಅವರು ಈ ದಲಿತ ಸಮುದಾಯದವರು ಹುಟ್ಟಿ ಒಬ್ಬ ಪ್ರಬುದ್ಧ ನಾಗರಿಕನಾಗಿ ವಿಧಾನಸೌಧ ಅಲ್ಲ ಪಾರ್ಲಿಮೆಂಟಿನ ಚುಕ್ಕಾಣಿ ಹಿಡಿಯುವಂತ ಬುದ್ಧಿವಂತಿಕೆಯವರಾಗಿರ್ತಾರೆ. ಪ್ರಧಾನಮಂತ್ರಿ ಪಟ್ಟ ಬಂದಾಗ ಬರೀ ಜಾತಿ ಒಂದೇ ಅಡ್ಡ ಬಂದು ಅದನ್ನ ಯಾರ್ಯಾರು ಪ್ರಧಾನಮಂತ್ರಿ ಪಟ್ಟಕ್ಕೆ ಏರ್ಗೊಡ್ಲಾರ್ದಂಗೆ ಹಿಡಿದು ಎಳಿತಾರೆ. ಆದರೂ ಕೂಡ ಹಿಂದೆ ಸರಿಯುವುದಿಲ್ಲ. 30 ವರ್ಷ ರಾಜಕಾರಣ ಮಾಡಿದ್ರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಂದಂಥ ಪರಿಸ್ಥಿತಿ ಇವರಿಗೆ ಬರಲಿಲ್ಲ. ಯಾಕೆಂದ್ರೆ ನಮ್ಮ ಸಮುದಾಯದೊಳಗೆ ಬಹಳ ಜನ ಜಾತಿ ಅಂತಾರೆ. ಜಾತಿಗಿಂತ ಈ ದುಡ್ಡು ಐತಲ್ಲ, ದುಡ್ಡು ಬಹಳ ಕೆಲಸ ಮಾಡ್ತಾರೆ. ಅಧಿಕಾರ ಐತಲ್ಲ, ಅಧಿಕಾರ ಬಹಳ ಕೆಲಸ ಮಾಡ್ತಾರೆ. ಈಗ ಖರ್ಗೆ ಅವ್ರು ಬರ್ತಾರೆ ನಿಮ್ಮ ಮನೆಗೆ. ಯಾರು ಒಳಗೆ ಬಿಟ್ಟುಕೊಡೋಂಗಿಲ್ಲ? ಫೋನ್ ರೆಡ್ಡಿಯವರು ನೀವು ಬಿಟ್ಕೊತೀರಿ. ಮತ್ತು ನಿಮ್ಮೂರಾಗಿ ಹುಟ್ಟಿದವ್ರನ್ನ ಒಳಗೆ ಬಿಟ್ಕೋಬೇಕಾದ್ರೆ ಸ್ವಲ್ಪ ಮೀನಮೇಷ ಎಣಿಸ್ತೀವಿ. ಅದು ನಿಮ್ದು ಹೇಳ್ಬೇಡ್ರಿ. ನೀವೆಲ್ಲ ಎಕ್ಸೆಪ್ಷನಲ್ ಕೇಸ್ಗಳು ಸಾರ್ವತ್ರಿಕವಾಗಿ ಎಷ್ಟೋ ದೇವಸ್ಥಾನಗಳನ್ನು ಬರ್ಕೊಡ್ತಾ ಇದ್ದೀವಿ. ಎಷ್ಟೋ ಜನರ ಹೋಟೆಲ್ ಒಳಗೆ ದುಡ್ಡು ಕೊಡ್ತೀವಿ. ನೀವು ಕಪ್ಪ ಬಸಿ ತಗೊಂಡು ಬರ್ತೀವಿ. ಇನ್ನೂವರೆಗೂ ಜೀವಂತವಾಗಿರೋ ವ್ಯವಸ್ಥೆ. ಅದಕ್ಕಾಗಿ ಈ ವ್ಯವಸ್ಥೆಯಿಂದ ನಿಮ್ಮನ್ನ ಹೊರಗೆ ತರಬೇಕನ್ನೋ ಉದ್ದೇಶದಿಂದ ಹೋರಾಟ ಮಾಡಿದ್ರು. ಈ ಸಮುದಾಯಕ್ಕೆ 2 ಕಣ್ಣುಗಳು ಸಿಕ್ಕು ನಿಮಗೆ. ಎಂತ ಹೋದ್ರೆ ಒಂದು ಬಾಬು ಜಗಜೀವನ್ ರಾಮ್ ಅವರು, ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವು 2 ಕಣ್ಣು ಯಾವತ್ತು ದೊಡ್ಡದು ಯಾವ ಸಣ್ಣದಂತ ನಾನು ವಿಂಗಡಣೆ ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ನಿಮಗೆ ಇದೇ ಬತ್ತಿ ಹೊತ್ತಿಸಿ ನಿಮ್ಮನ್ನು ಇಬ್ಬಾಗ ಮಾಡ್ತಾರೆ.
ಅಂಬೇಡ್ಕರ್ ಜಯಂತಿ ನೀವು ಬರಬೇಕು, ಜಗಜೀವನ್ ರಾಮ್ ಜಯಂತಿ ನೀವು ಬರಬೇಕು ಅಂತ ಎರಡು ವಿಭಾಗ ಮಾಡಿಟ್ಟಿದ್ರು. ಈಗ ಹೇಳಿದ್ರಲ್ಲ, ನಿಮ್ಮ ಸಮಾಜನೇ ಬೇರೆ, ಆ ಸಮಾಜನೇ ಬೇರೆ ಮಾಡಿಟ್ಟಿದ್ದಾರೆ. ಯಾಕಂತ ಕೇಳಿದ್ರೆ ನೀವಿಬ್ರು ಒಂದಾದ್ರೂ ನಮ್ಗೆ ಒಳಗಾಗಲಿಲ್ಲ ಅನ್ನೋದು ನಮ್ಗೆಲ್ಲ ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಿಮ್ಮನ್ನ ಹೆಂಗ್ ಮೇಂಟೈನ್ ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಆ ಬ್ರಿಟಿಷ್ ಪಾಲಿಸಿಯನ್ನು ಉಪಯೋಗ ಮಾಡಿ ಬಾಬು ಜಗಜೀವನ್ ರಾಮನ್ ಪುಣ್ಯತಿಥಿಗೆ ಜಯಂತಿ ಉತ್ಸವಕ್ಕೆ ಅವ್ರು ಬರೋಂಗಿಲ್ಲ, ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ನೀವು ಹೋಗೋಂಗಿಲ್ಲ. ನನಗೆ ವ್ಯವಸ್ಥೆ ಅರ್ಥವಾಗಿ ಗೋಡೆಯನ್ನು ಕಟ್ಟಿದ್ದಾರೆ. ಇವೆರಡೂ ಮನಸ್ಸುಗಳು ಹೋರಾಟ ಮಾಡಿದ್ರೆ ನಿಮ್ಮ ಸಲುವಾಗಿ. ಒಬ್ರು ಹೊಟ್ಟೆಗನ್ನ ಕೊಟ್ಟರು, ಒಬ್ರು ನೆತ್ತಿಗನ್ನ ಕೊಟ್ಟರು ಅಷ್ಟೇ. ಒಬ್ರು ಹೊಟ್ಟಿಗನ್ನ ಕೊಟ್ಟರು, ಒಬ್ರು ನೆತ್ತಿಗನ್ನ ಕೊಟ್ಟರು. ಹೊಟ್ಟಿಗನ್ನ ಇಲ್ಲಂದ್ರೆ ನೆತ್ತಿ ಏನು ಮಾಡಲ್ಲ, ನೆತ್ತಿಗನ್ನ ಇಲ್ಲಂದ್ರೆ ಹೊಟ್ಟೆ ತುಂಬಿಸ್ಕೊಂಡ್ರು ಸಾಧ್ಯ. ಇವೆರಡೂ ನಮಗೆ ಅನಿವಾರ್ಯ ಆಗಿರ್ತಾವ. ಇವರಿಬ್ರು ಹೆಂಗೆ ನಮಗೆ ಅಂತ ಕೇಳಿದ್ರೆ, ಆಕ್ಸಿಡೆಂಟ್ ಆಗಿರ್ತದೆ ಒಬ್ಬ ಹುಡುಗಿಗೆ, ಆಕ್ಸಿಡೆಂಟ್ ಆಗಿರ್ತದೆ, ಡಾಕ್ಟರ್ ಬರ್ತಾನೆ. ಡಾಕ್ಟರ್ ಬಂದು ಹೇಳ್ತಾನೆ, ಈ ಹುಡುಗಿ ಆಕ್ಸಿಡೆಂಟ್ ಆಗಿ ರಕ್ತಸ್ರಾವಾಗಿದೆ, ಈ ರಕ್ತ ಕೊಡ್ಬೇಕಂದಾಗ ಅಲ್ಲಿ ಯಾರ ರಕ್ತನೂ ಆ ಹುಡುಗಿಗೆ ಸೇರ್ತಿದೆ. ಒಬ್ಬ ದನಕಾಯ ಹುಡುಗ ಅಲ್ಲಿ ತಿರುಗಾಡ್ತಿರ್ತಾನೆ. ಆ ಹುಡುಗನ ರಕ್ತದ ಗುಣ ಮತ್ತೆ ಈ ಆಕ್ಸಿಡೆಂಟ್ ಆದವನು ಕೂಡ ಒಂದಿರ್ತದೆ. ಡಾಕ್ಟರ್ ಆ ಹುಡುಗನ ರಕ್ತ ತಗೊಂಡು ಈ ಆಕ್ಸಿಡೆಂಟ್ ಆದಂತ ಪೇಷಂಟ್ ಇದಕ್ಕೆ ಒಳಗಾದಂತ ಅಪಘಾತಕ್ಕೆ ಒಳಗಾದಂತ ಹುಡುಗಿಗೆ ರಕ್ತ ಬಿಡ್ತಾನೆ. ಅವಾಗ ಅವನಿಗೆ ರಕ್ತ ಕೊಟ್ಟವ್ ದೊಡ್ಡವಾಗ್ತಾನೋ, ಡಾಕ್ಟರ್ ದೊಡ್ಡವಾಗ್ತಾನೋ? ಇಬ್ರು ಬರೀ ರಕ್ತ ತಗೊಂಡು ಅವೇ ಏನ್ ಮಾಡ್ತೀವಿ. ಅದಕ್ಕೆ ನಮಗೆ ಎರಡು ಕಣ್ಣುಗಳಿದ್ದಾಗೆ, ಸಮಾಜಕ್ಕೆ ಎರಡು ಕಣ್ಣುಗಳಿದ್ದಾಗೆ. ಅವ್ರು ಹೋರಾಟ ಮಾಡಿದ್ರು, ಗಡಿಗೆ ಹೊಡೆದ್ರು ಅಂತ ಹೇಳಿದ್ರು. ಗಡಿಗೆ ಹೊಡೆದ್ರು ಅಂದ್ರೆ ಏನು? ಸಾಮಾಜಿಕ ವ್ಯವಸ್ಥೆನೇ ಹೊಡೆದ್ರು. ಅಲ್ಲಿ ನಮಗೆಲ್ಲರಿಗೂ ಅವಕಾಶವನ್ನು ಮಾಡ್ತಾರೆ. ರಿಕ್ಷಾದವನು ಒಬ್ಬ ಅಂಬೇಡ್ಕರ್ ಅವರಿಗೆ ರಿಕ್ಷಾದವನು ನಿಲ್ಲಿಸ್ತಾನೆ. ರಿಕ್ಷಾದಾಗ ಕುಂತು ಹೊರಟದ್ನಾಗ ಇಳಿಸ್ತಾನೆ ಅಂಬೇಡ್ಕರ್ ಅವ್ರು, ಇಳಿ ಕೆಳಗ. ಯಾಕಂದ್ರೆ ನೀನು ನೋಡಿದ್ರೆ ದಲಿತ ಅಂತ ಗೊತ್ತಾಗ್ಲಿಕ್ಕತ್ತದೆ, ನಿನ್ನ ಮಾತಿನ ಮೇಲೆ ನನಗೆ ಗೊತ್ತಾಗ್ತದೆ, ನಿನ್ನ ನಡವಳಿಕೆ ಮೇಲೆ ಗೊತ್ತಾಗ್ತದೆ, ಇಳಿ ಅಂತ ರಿಕ್ಷಾದಾಗ ಇಳಿಸ್ತಾನೆ. ಇಳಿಸಿ ಅಂಬೇಡ್ಕರ್ ಎದುರನ್ನೇ ಆ ರಿಕ್ಷಾ ತೊಳಗ, ನಾನು ರಿಕ್ಷಾ ತೊಳಿತೀನಿ ಯಾಕಂದ್ರೆ ನೀ ಕುಂತು ಬೈರಿ ಅಂತ ಹೇಳಿ. ಅಂಬೇಡ್ಕರ್ ಅವರು ಸಿಟ್ಟಿಗೆ ಇರಲಿಲ್ಲ. ಆ ರಿಕ್ಷಾ ನನಗೆ ಕಪಾಳ ಕುಡಿಬಹುದಾಗಿದೆಯೇನೋ, ದುಡ್ಡು ಕೊಟ್ಟಿದ್ದೀನಿ, ಪುಕ್ಷಟೆ ಕೊಡ್ತೀನಿ ಏನಂತ ಅನ್ಬೋದಾಗಿದೆ. ಅಂಬೇಡ್ಕರ್ ಅವರು ಹೇಳ್ತಾರೆ ರಿಕ್ಷಾದವರಿಗೆ, ತಮ್ಮ ಇದು ನಿನ್ನ ತಪ್ಪಲ್ಲ, ನಿನ್ನ ತಲೆಯೊಳಗೆ ಏನು ತುಂಬ್ಯಾರಲ್ಲ, ಅವ್ರ ಜೊತೆ ನಾನು ಹೋರಾಟದ, ರಿಕ್ಷಾ ಹೊಡೋರ ಜೊತೆ ನಾನು ಹೋರಾಟ ಇಲ್ಲ. ಒಂದು ಕಾಲ ಹಿಂಗೆ ಬರ್ತದೆ, ನೀನೇ ನನಗೆ ಕೈ ಮುಗಿದು ರಿಕ್ಷಾದಾಗ ಕೂಡಿಸ್ಬೇಕು ಅಂತ ಕಾಲ ತಂತೀನಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಣ ಕೊಟ್ಟರು. ಆ ವ್ಯವಸ್ಥೆಯನ್ನು ತಂದು ಕೊಟ್ಟರು ನಮ್ಮ ಕೈಗೆ. ಆದರೆ ಉಪಯೋಗಿಸಿಕೊಳ್ಳಲಿ ನಾವು ವಿಫಲರಾಗ್ತಾ ಇದ್ದೀವಿ. ವಿದ್ಯಾಭ್ಯಾಸ ಮಾಡಿದ್ರೆ ನಾವು ಬರೀ ಇನ್ನಾದರೂ ಗುಡಿಗಳಿಗೆ ಪಾಳೆ ಹಚ್ತೀವಿ, ಎಲ್ಲೆಲ್ಲೋ ಹೋಗಿ ಪಾಳೆ ಹಚ್ಚಿ ಯಾವ್ಯಾವುದೋ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಆ ಯಾವ ದೇವರುಗಳು ನಮಗೆ ಸಾಂತ್ವನ ಕೊಟ್ಟಿಲ್ಲ. ನಮಗೆ ಯಾವ ದೇವರು, ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಈ ಗುಡಿ ಮುಂದೆ ಕುತ್ಕೊಂಡು ಲೈನ್ ಹಚ್ಕೊಂಡು ನೀವೇನು ದರ್ಶನ ಮಾಡ್ಕೊಂಡ್ ಬರ್ತಿರಲಿಲ್ಲ ದೇವರುಗಳಿಗೆ, ಇವು ಯಾವ ದೇವರಿಗೆಲ್ಲ ಪಾಳೆ ಹಚ್ಚಿದ್ರೆ ನಿಮಗೆ ಬದುಕು ಹಣೆ ಬರ ಬರಲಾಗಲ್ಲ. ನೀವು ಒಂದು ಸಲ ಮನಸ್ಸು ಮಾಡಿ ಒಳ್ಳೆ ಒಂದು ಗ್ರಂಥಾಲಯದಾಗ ಹೋಗಿ ಬಂದ್ರೆ ನಿಮ್ಮ ಮಸ್ತಕ ಸ್ವಚ್ಛ ಆಗ್ತದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾರೆ. ಓದಬೇಕು ಮನುಷ್ಯನಿಗೆ. 58,000 ಪುಸ್ತಕ ಓದಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಂಗ್ ಓದಿದ್ರು ನಮಗೆ ಅಜುಮ್ಷನ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಷ್ಟು ಪುಸ್ತಕ ಓದಿ, ಅಷ್ಟೆಲ್ಲ ಸಮಾಜದ ಅಧ್ಯಯನ ಮಾಡಿ, ಸಮಾಜಕ್ಕೆ ಒಂದು ಹೊಸ ಆಯಾಮವನ್ನು ತಂದುಕೊಟ್ರು. ಎಲ್ಲರಿಗೂ ಸ್ವತಂತ್ರತೆಯನ್ನು ಕೊಟ್ಟರು. ಇಲ್ಲದೆ ಇದ್ರೆ ನಮ್ಮ ಬದುಕು ಹೆಂಗಿರ್ತಿತ್ತು ಅಂದ್ರೆ, ನಾವು ಊರಾಗ ಬರ್ಬೇಕಾದ್ರೂ ಸಹಿತ ಬೆನ್ನಿಗೆ ಬಾರಿ ಕಟ್ಕೊಂಡು, ಬಾಯಿಗೆ ಡಬ್ಬಿ ಕಟ್ಕೊಂಡು ಬರ್ಬೇಕಾಗಿತ್ತು. ಊರಾಗ ಎಲ್ಲೇ ಉಗುಳಿದ್ರೆ ಬಹಿಷ್ಕಾರ ಹಾಕ್ತಿದ್ರು, ಶಿಕ್ಷೆ ಒಳಪಡ್ತಿದ್ರು. ಆದರೆ ಇವತ್ತು ನಾವು ಆರಾಮಾಗಿ ಅಡ್ಡಾಡ್ತೀವಿ. ನಮಗೆ ಆರಾಮಾಗಿ ಎಜುಕೇಶನ್ ಮಾಡಲಿಕ್ಕೆ, ನಾವು ಪ್ರಧಾನಮಂತ್ರಿ ಆಗಲಿಕ್ಕೆ, MLA ಆಗಲಿಕ್ಕೆ, ಮಿನಿಸ್ಟರ್ ಆಗಲಿಕ್ಕೆ ಏನಾದರೂ ಅವಕಾಶ ಮಾಡಿಕೊಟ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಅನ್ನೋದು ನಾವು ಯಾವತ್ತೂ ಮರಿಬಾರ್ದು. ಸಂವಿಧಾನ ಹಂಗೇನೆ ಬಾಬು ಜಗಜೀವನ್ ರಾಮರು ಕೂಡ ಸಮಗ್ರ ಕ್ರಾಂತಿ ಮಾಡಿದರು. ಅವ್ರು ಮಿನಿಸ್ಟರ್ ಆದಾಗ ಸುಮ್ಮನೆ ಹೋಗಿಲ್ಲ, ಒಂದೊಂದು ಕ್ರಾಂತಿಕಾರಿ ವಿಚಾರಗಳನ್ನ ತಮ್ಮ ಕೈಗೆತ್ತಿಕೊಂಡು ಎಲ್ಲ ರೀತಿಯ ಈ ಹಸಿರು ಕ್ರಾಂತಿ ಅಂದ್ರೆ ಸುಮ್ಮನೆ ಬಾಯಿಲೆ ಹೇಳಿದ್ರೆ ಆಗೋದಿಲ್ಲ. ಹಸಿರು ಕ್ರಾಂತಿ ಅಂತ ಬಾಯಿಲೆ ಹೇಳಿದ್ರೆ ಆಗಲ್ಲ. ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ಬಾಯಿಲೆ ಹೇಳಿದ್ರೆ ಆಗೋದಿಲ್ಲ. ಅದ್ರ ಬಗ್ಗೆ ಸ್ಟಡಿ ಮಾಡಬೇಕಾಗ್ತದೆ, ಅಧ್ಯಯನ ಮಾಡಬೇಕಾಗ್ತದೆ. ಅಧ್ಯಯನ ಮಾಡಿ ಒಂದು ಗೋಧಿಗೆ ಹೇಳಿದ್ರು ಅಮ್ಮವರು,
ಒಂದು ಗೋಧಿಗೆ ಹೊಸ ರೂಪವನ್ನು ತಂದುಕೊಟ್ಟು ಆ ಗೋಧಿಗೆ ಸುಮ್ಮನೆ ಏನಾದ್ರು ಅಪಪ್ರಚಾರ ಮಾಡಿದ್ರು, ಕೆಂಪು ಗೋಧಿ ಅದಂದ್ರು. ಅದನ್ನ ಬಾಬು ಜಗಜೀವನ್ ರಾಮರು ಚೆನ್ನಾಗಿ ತಿಳ್ಕೊಂಡು ಇಡೀ ಸರ್ಕಾರನೇ ಆ ಗೋಧಿಯನ್ನು ಖರೀದಿಸಿ ಹಂಚುವಂಗ ಮಾಡುವಂತ ತಾಕತ್ತು ಯಾರಿದ್ರೆ ಅದು ಬಾಬು ಜಗಜೀವನ್ ರಾಮರಿಗಿತ್ತು ಅಂತ ಒಂದು ಪಾರ್ಲಿಮೆಂಟಿನೊಳಗೆ ಆ ಕಾನೂನನ್ನು ಪಾಸ್ ಮಾಡ್ತಾರೆ. ಎಷ್ಟು ಅದ್ಭುತವಾಗಿತ್ತು. ಸ್ವಲ್ಪ ಶ್ರೀಮಂತ ಸಮಾಜದೊಳಗೆ ಹುಟ್ಟಿದ್ರು ಬಾಬು ಜಗಜೀವನ್ ರಾಮ್ ಅವರು. ಯಾಕಂದ್ರೆ ಅವ್ರ ಅಣ್ಣರು ಎಂಪ್ಲಾಯ್ಡ್ ಆಗಿದ್ದ, ಅವ್ರ ಆಸ್ತಿವಾನರಾಗಿದ್ದ. ಎಲ್ಲೂ ಕೂಡ ನಾ ಶ್ರೀಮಂತಗಿರಿ ಅಂತ ಹೇಳ್ಕೊಳ್ಳಿಲ್ಲ, ಆ ಶ್ರೀಮಂತಗಿರಿಯನ್ನು ಎಲ್ಲೂ ತೋರಿಸ್ಲಿಲ್ಲ. ಹೇಳಿದ್ರಲ್ಲ, ಯಾವುದಾದ್ರೂ ಕನ್ಸೆಷನ್ ಬಂದ್ರೆ, ಫೀಸ್ ಬಂದ್ರೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಆ ಬಡ ಮಕ್ಕಳಿಗೆ ಕೊಡ್ರಿ, ನಮಗೇನು ಅನುಕೂಲ ಅನ್ನುವಂತ ದೊಡ್ಡ ಗುಣ ಬಾಬು ಜಗಜೀವನ್ ರಾಮಲ್ಲಿ ಇತ್ತು. ಅಂಥವರ ಆದರ್ಶಗಳನ್ನ ನಾವೆಲ್ಲ ಪಾಲಿಸ್ಕೊಂಡು ಇಬ್ಬಗೆ ಮಾಡೋದ್ರಾಗ ಏನು ಅರ್ಥ ಇಲ್ಲ, ಎರಡು ಬಗೆ ಮಾಡೋದ್ರಾಗ ಏನು ಅರ್ಥ ಇಲ್ಲ. ಇವರಿಬ್ಬರು ಒಂದು ನಾಣ್ಯದ ಎರಡು ಮುಖಗಳನ್ನು ಅನ್ನೋ ಭಾವ ನಾವಿಟ್ಕೊಂಡು ಆ ಹಸಿರು ಕ್ರಾಂತಿಯ ಹರಿಕಾರ ಏನೇನು ಅವ್ರ ಬಗ್ಗೆ ಒಳ್ಳೊಳ್ಳೆ ಪುಸ್ತಕಗಳಾದ ಓದಿ ಅಧ್ಯಯನ ಮಾಡಿ. ಸಮಯದ ಅಭಾವ ಹೇಳಬೇಕು ಅಂದ್ರೆ ಇನ್ನೂ ಸಾಕಾಗಷ್ಟಿದೆ. ಯಾಕಂತ ಕೇಳಿದ್ರೆ, ಒಬ್ಬ ಚಮ್ಮಾರ ಮನೆತನದೊಳಗೆ ಹುಟ್ಟಿದಂತಹ ವ್ಯಕ್ತಿ, ಮುಟ್ಟಲಿಕ್ಕೆ ಸಹಿತ ಯೋಗ್ಯ ಇಲ್ಲ ಅನ್ನಂತಹ ವ್ಯಕ್ತಿ. ಒಂದು ಸಲ ಬಸವಣ್ಣನವರ ಬಗ್ಗೆ ಚಮ್ಮಾರ ಹುಡುಗ ಚಪ್ಪಲಿ ಮಾಡ್ಕೊಂಡು ಬರ್ತಾರೆ. ಚಪ್ಪಲಿ ಮಾಡ್ಕೊಂಡು ಬಂದಿಟ್ಟಾಗ ಆ ಚಪ್ಪಲಿನೂ ಮುಟ್ಕೊಳ್ಳಕ್ಕೆ ಅವ್ರವ್ವ ಹಿಂದ ಮುಂದೆ ನೋಡ್ತಾಳ್ರಿ. ನೋಡ್ರಿ ಎಷ್ಟು ಇದಿರ್ತದ ಪರಿಸ್ಥಿತಿ. ಅವಾಗ ಅವ್ರವ್ವ ಬಂದು ಆ ಚಪ್ಪಲಿ ಒಂದಿಷ್ಟು ನೀರು ಹೊಡಿತಾಳ, ಮನೆಯಾಗಿ ಬಂದು ನೀರು ಹೊಡಿತಾಳ. ನೀವು ಎಲ್ಲರೇ ಸತ್ರ ಕೆಟ್ಟರೆ ಬಂದು ಹಿಂಗೆ ಮೈ ಮೇಲೆ ಹಾಕೊಂಡು ಬಂದ್ಬಿಡ್ತೀರಿ, ತಾಜಾ ಆಗಿದೆ ಅಂತ ಹೇಳಿ ಅಲ್ಲಿ ಇಲ್ಲಿ ಮುಳುಗಿ ಎದ್ದು ಬರ್ತೀವಿ. ಅಲ್ಲಿ ಬಸವಣ್ಣವ್ರು ಹೇಳ್ತಾರೆ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರಣ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವು ಒಣಗುವ ಮರವು ಬೆಚ್ಚಿದವರು ನಿಮ್ಮನ್ನೆತ್ತಬಲ್ಲರು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಕಡ್ಕೊಂಡು ಮಡಿವಾಳ ಅಂತ ಹೇಳ್ತಾನೆ. ಮುಡಿಚಟ್ಟಿ ನೋಡ್ಬೋದು ಮುಡಿತಟ್ಟಿ ಅಂತೀರಿ, ಮುಡಿಚಟ್ಟಿ ಆಗಲ್ಲ ಅಂತ ಹೇಳ. ಮುಟ್ಟಾದ ಮುರುಗಿನಿಕ ಹುಟ್ಟಿ ಬಂದವ ನೀನು ಮುಡಿಚಟ್ಟಿ ಆಗಲ್ಲ ಅಂತ ಹೇಳ. ಊರಾಭಾವಿ ನೀರ ಯಾರಾದರೂ ತರುವರು ನಿಮ್ಮ ನೀರ ಬೇರೆ ಲಂಡೆನೆಲ್ಲ ಹೋಗಿ ನದಿಯ ಕೂಡಿದ ಮೇಲೆ ನೈವೇದ್ಯಾಂಗ ಆದವಣ್ಣ ಅಂತ ಕಡ್ಕೊಂಡು ಮಡಿವಾಳ ಅಂತ ಹೇಳ್ತಾರೆ. ನಾವು ಮುಟ್ಟಿ 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 ಅಂತ ಹೇಳ್ತೀವಲ್ಲ, ಹೆಣ್ಮಕ್ಳಿಗೆ ಮುಟ್ಟಿಸ್ಕೋಬಾರ್ದು ಮುಂದಿನ ಅಂತ ಹೇಳ್ತಿರಲ್ಲ, ಬುದ್ಧಿಗೇಡಿಗಳೇ ಒಂದ್ ಸ್ವಲ್ಪ ಆಲೋಚನೆ ಮಾಡಿ ನೋಡಿ. ಆ 3 ದಿನದ ಮುಟ್ಟು ನಿಂತಿದ್ದಿಲ್ಲ ಅಂದ್ರೆ ನಾನು ಹುಟ್ಟಿ ಬರ್ತಿದ್ದಿಲ್ಲ, ನೀನು ಹುಟ್ಟಿ ಬರ್ತಿಲ್ಲ, ನಿಮ್ಮ ಅಪ್ಪನು ಹುಟ್ಟಿ ಬರ್ತಿದ್ದಿಲ್ಲ. ಆ ಮುಟ್ಟಿನೊಳಗೆ ನಾವು ಹುಟ್ಟಿ ಬರ್ತೀವಿ, ಅದು ಕನಿಷ್ಠ ಅಲ್ಲ, ಅದು ಶ್ರೇಷ್ಠದ ಅಂತ ಹೇಳ್ತಾರೆ. ಹೆಣ್ಮಕ್ಳ ಸಂಖ್ಯೆ ಹೆಚ್ಚಿಗೆ ಚಪ್ಪಾಳೆ ಬರಲಿಲ್ಲ. ಯಾಕೆ ಸತ್ಯಕ್ಕೆ ಯಾರು ಚಪ್ಪಾಳೆ ಕಟ್ಟಲ್ಲ. ಸುಳ್ಳು ಹೇಳಿ ನಿಮ್ಗೆ ಒಂದು ಯಂತ್ರ ತಾಯ್ತಾ ಕಟ್ತೀನಿ ಬರ್ರಿ ಅಂದ್ರೆ ಲೈವ್ ಹೆಚ್ಚು ಬಂದ್ಬಿಡ್ತೀವಿ. ಯಂತ್ರ ತಾಯ್ತ ಕಟ್ಟಂತ ಸ್ವಾಮಿನ ಅಲ್ಲ, ನನಗೆ ಅದಕ್ಕೆ ಕರೆದಿದ್ದಾರೆ. ಯಂತ್ರ ತಾಯ್ತಗಳು ಯಾವ ಕೆಲಸ ಮಾಡಲ್ಲ. ನಾ ಹೇಳಿದ್ದೆ ಒಂದ್ಸಲ ಹೇಳ್ತಿರ್ತೀನಿ ಅಲ್ಲಲ್ಲಿ ವೇದಿಕೆ ಒಳಗೆ, ಒಬ್ಬ ಕೆಡಗಳು 500 ರೂಪಾಯಿ ನೋಟ್ ತಂದು ಯಂತ್ರ ಕಟ್ಟಿಯಪ್ಪ ಅನ್ನೋದಕ್ಕೆ ಬಂದ್ವಿ. ನನಗೆ ಖುಷಿ ಆಯ್ತು. ನಮ್ಗೆ ಯಾಕೆ ಕೊಡ್ತಾರೆ ರೊಕ್ಕ? 500 ರೂಪಾಯಿ ತಂದು ಕೊಟ್ಟರು ಅಂದ್ರೆ ಭಾಳ ಖುಷಿ ಆಗ್ಬಿಡುತ್ತೆ. ನನಗೆ ಹೀಗೆ ಕೈ ಹಾಕ್ತಿದ್ದೆ, ಹೇಳಿದಪ್ಪ ಸುಮ್ಮನೆ ಅಲ್ಲ ರೊಕ್ಕ, ನನ್ನ ಗಂಡ ಏನಂದ್ರೆ ನೀನು 500 ರೂಪಾಯಿ ತಗೊಂಡು ನನ್ನ ಗಂಡಿಗೆ ಇಂಥ ಯಂತ್ರ ಕಟ್ಟಿಕೊಡ್ಬೇಕು, ಸಿಟ್ ಡೌನ್ ಅಂತ ಕೂಡಬೇಕು, ಸ್ಟ್ಯಾಂಡ್ ಅಪ್ ಅಂದ್ರೆ ಹೇಳ್ಬೇಕು, ಅಂತ ಯಂತ್ರ ಕಟ್ತಾವ. ನಾಂದೆ ಅವಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ರೆ ಆ ಸಲ ಇದೆ. ಯವ್ವ ನನಗೆ ಆ ವಿದ್ಯೆ ಬರ್ತಿತ್ತು ಅಂದ್ರೆ ಮುಖ್ಯಮಂತ್ರಿ ಒಂದು ಯಂತ್ರ ಕಟ್ಟಿ ಕುಂದ್ರು ಹೇಳೋ ಅಂತ ಅನಿಸ್ತಿದ್ದೆ. ಅವು ಯಾವ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಯಂತ್ರ ತಾಯ್ತ ಕಟ್ಟೋರಿಗೆ ಯಾರಿಗೂ ನನ್ನ ಮಾಡಿದ್ರು. ಆ ಯಂತ್ರ ತಾಯ್ತಗಳಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಊರ ಬಾವಿ ನೀರ ಯಾರಾದ್ರೂ ತರುವರು ನಿಮ್ಮ ನೀರ ಬೇರೆ. ಮತ್ತೆ ಹೇಳ್ತಾರೆ, ಊರ ನರಕವು ತಿಂದು ಬೋರ್ಯಾಡಿ ಇಲ್ಲೋ ಎಮ್ಮೆ ಏನ್ ತಿಂತದ್ರಿ? ಅದೆಲ್ಲ ಇಲ್ಲಿ ತಿಂತೀರಿ. ಮತ್ತೆ ಎಮ್ಮೆ ಏನ್ ತಿಂತದ ಅದು ತಿಂದು ಬಂಧುಗಳನ್ನೇ ನೀವು ಅದಕ್ಕೆ ದೆವ್ವ ಅಂತೀರಿ, ರಾಕ್ಷಸ ಅಂತೀರಿ, ಮತ್ತೆ ಅದ್ರ ಹಾಲು ಉಂಟಿಲ್ಲ. ಹೆಂಗ ಅಂದ ಮರಿವಾಳ ಬೇಟ ನಾಲ್ ಆಗಳು ದೇವ್ರಂತ ಪೂಜೆ ಮಾಡಿದ್ರಂತ ಒಳಗೆ ಕರ್ಕೊಂಡು ಹೋದ್ರಂತ ನೋಡ್ಬೇಕಾದ ಸಂಭ್ರಮ. ಅವತ್ತೊಂದಿದ್ರೆ ಆಕಳಿಗೆ ಹೊರಗೆ ಬರ್ದಿನ ಮತ್ತೆ ಒಳಗೆ ಬರ್ಬಿಡಕ್ಕೆ. ಮತ್ತೆ ಅದು ಒಳಗೆ ಬಂದು 2 ಮಾಡಿದ್ರೆ ಬಹಳ ಪುಣ್ಯ. ಅದು ಅಂಜಿ ಮಾಡಿರ್ತದೆ ಗೊತ್ತಿಲ್ಲ. ಅದು ಅಂಜಿ ಮಾಡಿರ್ತದೆ. ಇವತ್ತು ಎಂದೂ ಕರೀಲಿ ಅಂದ್ರೆ ಏನೋ ಮಾಡ್ತಾನೆ, ನೀವು ಕಟ್ಟಿದ್ರ ಕೈಯಾಗ ಸಿಕ್ಕಿನಿ ಅನ್ನೋದು ಭಯ ಆಗ್ತದೆ. ಅದು 2 ಮಾಡ್ತಿದ್ರೆ ಭಾಳ ಶುಭ ಆಗ್ತವೋ, ನಿನ್ನ ಮನೆಯಾಗ 2 ಮಾಡ್ತಕ್ಕಂಥ ನಾಳೆ ದಿನ ಕರ್ಕೊಂಡು ಬಂದು ಮಾಡಿಸ್ಬೇಕು. ಇವೆಲ್ಲ ಪುಟಾಟಿಕೆಯಲ್ಲಿ ಅಂತ ಹೇಳ್ತಾನೆ. ಊರ ಬಾವಿಯ ನೀರು ಯಾರಾದರೂ ತರುವರು ನಿಮ್ಮ ನೀರ ಬೇಗವೇನಣ್ಣ, ಲಂಡೆನೆಲ್ಲ ಹೋಗಿ ನದಿಯ ಕುಡಿದ ಮೇಲೆ ನದಿಯಾಗಣ, ಊರ ನರಕ ತಿಂದು ಬೋರ್ಯಾಡಿಟ್ಟು ಎಮ್ಮೆ ಹಾಲಿನ ಸವಿ ನೋಡೋಣ. ನರಕ ತಿಂದು ಬಂದು ಹಾಲಿಟ್ಟದ, ಮತ್ತು ಅದು ಹಾಲಿಗೆ ಮಡಿ ಮಾಡಿ ಅವ್ರಿಗೆ ಮುಟ್ಟಿಸ್ಕೋಬೇಡ ಇವ್ರಿಗೆ ಮುಟ್ಟಿಸ್ಬೇಡ ಅಂತ ಹೇಳ್ತಮ್ಮ. ಅದು ಊರಿಂದ ಹೋಗಿದ್ದಿಲ್ಲ ಅಂದ್ರೆ ಹಾಲೆ ಬರ್ತಿದ್ದಿಲ್ಲ, ನಿನಗಿಲ್ಲ ಅಂತ ಹೇಳ್ತಾನೆ ಕರ್ಕೊಂಡು. ಅದಕ್ಕೆ ಇಂಥ ಮಡಿವಂತಿಕೆಯನ್ನು ಹೊಡೆದು ಹಾಕಿದಂಥವ್ರು ನಮ್ಮವರೆಲ್ಲ ದಾರ್ಶನಿಕರಾಗ್ತಾರೆ. ಸುಮ್ಮನೆ ಏನಾರು ಹೇಳಿ ನಿಮಗೆ ಆಧಾರ ತಿಳಿಸೋರಿ ನೀವು ಏನಾರೇ ಆಗ್ರಿ ಅಂತಂದ್ರೆ ಆಗೋದಿಲ್ಲ. ನೀವೆಲ್ಲಿ ಹೋಗಿ ಪಾಳೆ ಹಂಚಿ ಬರೋದು
ಅವಶ್ಯಕತೆ ಇಲ್ಲ. ಆ ಹೆಣ್ಮಗಳು ಬಂದ ಚಪ್ಪಲಿಗೆ ಹಿಂದೆ ನೀರು ಹೊಡೆದನ್ನು ಬಸವಣ್ಣವ್ರು ನೋಡ್ತಾರೆ. ಯಾಕವ ಆ ಹುಡುಗ ತಂದು ಚಪ್ಪಲಿಗೆ ಯಾಕೆ ನೀರು ಹೊಡೆದಿ ಅಂತ ಕೇಳಿದಾಗ ಆ ತಾಯಿ ಹೇಳ್ತಾಳೆ, ಮಾದಲಂಬಿಕೆ ಹೇಳ್ತಾಳೆ, ಹೇ ತಮ್ಮ, ಇವು ನಮ್ಮ ಬ್ರಾಹ್ಮಣ ಮನೆಯಲ್ಲಿ ನೀರ, ಇವು ಹೊಡೆದ್ರ ಆ ಚಪ್ಪಲಿ ಶುದ್ಧ ಆಗುವ, ಆ ನೀರು ಹೊಡೆದ್ರ ಅವ್ ಚಪ್ಪಲಿ ಶುದ್ಧ ಆಗ್ತಾವ ನೋಡ್ರಿ. ಅವತ್ತು 12ನೇ ಶತಮಾನದೊಳಗೆ ಇತ್ತು ಅಂತ ಹೇಳ್ತೀವಿ, ಇವತ್ತು ಅದಕ್ಕಿಂತ ಡಬಲ್ ಆಗ್ಯದ. ಎಲ್ಲೆಲ್ಲೇ ಮುಳುಗ್ತೀರಿ, ಏನೇನೋ ಪಾಪ ಮಾಡಿದ್ರು ಪರಿವಾರ ಆಯ್ತು ಅಂತ ಬರ್ತೀರಿ, ಹಳೆ ಪಾಪ ತೊಳ್ಕೊಂತೀವಿ, ಹೊಸ ಪಾಪದ ಮತ್ತೆ ಬರೋದು ಚಾಲು ಮಾಡ್ತೀವಿ. ಇವು ಯಾವ ಸರ್ವಜ್ಞ ಹೇಳ್ತಾರೆ, ಮೀ ಪರೆ ಪಾಪವೆಂಬ ಕೆಸರೆ ಮತ್ತೆ ಮೈ ತೊಳ್ಕೊಂಡ್ಗಳೇ ಪಾಪ ಹೋಗ್ತಿತ್ತಂದ್ರೆ ಹಂಗೆ ಮೈ ತೊಳ್ಕೊತ ಕುಂದ್ರ ಪಾಪ ಮಾಡ್ಕೊತ. ಇವು ಯಾವ ಅಲ್ಲ ಹೇಳ್ತಾನೆ ಬಸವಣ್ಣ ಹೇಳ್ತಾನೆ, ಯವ್ವ ಆ ಚಪ್ಪಲಿಗೆ ನೀರು ಹೊಡೆದು ಒಳಗೆ ತಗೊಂಡೆಲ್ಲ ಅದು ಸತ್ತು ತನಗೆ ತಗೊಳ್ಳೋದು, ಅದಕ್ಕೆ ನೀರು ಹೊಡೆದ್ರೆ ಪವಿತ್ರ ಆಗ್ಯದ, ಪಾವನ ಆಗ್ಯದಂದ್ರ ಆ ಚಪ್ಪಲಿ ಮಾಡ್ಕೊಂಡು ಬಂದ ಹುಡುಗ ಅವ್ನಿಗೊಂದಿಷ್ಟು ನೀರು ಹೊಡೆದು ಒಳಗೆ ಕರ್ಕೊಂಡು ನಮ್ಮ ಮನೆಗೆ ಬೆಂಕಿ ಅಂತದಲ್ಲ ಅಂತ ಕೇಳ್ತಾನೆ ಬಸವಣ್ಣ. ಇದು ಕ್ರಾಂತಿಕಾರಿ ಮಾತುಗಳು. ಇಂಥ ಕ್ರಾಂತಿಯ ಮುಖಾಂತರ ಅಂಬೇಡ್ಕರ್ ಅವರಾಗಲಿ, ಜಗಜೀವನ್ ರಾಮ್ ಅವರಾಗಲಿ ಬಹಳ ಬದುಕಿದ್ರು. ಅಂಥವರ ಜಯಂತಿ ಮಾಡಿ ಫೋಟೋ ಇಟ್ಟು ಒಂದಿಷ್ಟು ಪುಷ್ಪ ವೃಷ್ಟಿ ಮಾಡೋದ್ರಿಂದ ನಮ್ಮ ಜವಾಬ್ದಾರಿ ನೀಗೋದಿಲ್ಲ. ಅವರ ಜಯಂತಿ ಆಚರಣೆ ಮಾಡೋದಲ್ಲ, ಅವ್ರು ಹಾಕಿಕೊಟ್ಟಂತ ದಾರಿದರ್ಶನಗಳು ನಾವು ಇವತ್ತು ನಮಗೆ ಯಾಮಾರಿಸುವಂತ ರಾಜಕಾರಣಿಗಳು ಬರ್ತಾರೆ, ರಾಜಕೀಯ ಪಕ್ಷಗಳು ಬರ್ತಾರೆ, ಯಾವ ಗಮನ ಕೊಡಲಾರ್ದೇನೆ ನಾವು ಒಳ್ಳೆಯದನ್ನ ಯಾವುದಿರ್ತದೆ ಅದನ್ನ ಸೆಲೆಕ್ಷನ್ ಮಾಡಿಕೊಂಡು ನಮ್ಮ ಜೀವನವನ್ನ ಈ ದಾರಿಯೊಳಗೆ ಒಂದು ಲೈಟಿನ ಕಂಬದ ಕೆಳಗೆ ಓದಿದಂತಹ ಪುಣ್ಯಾತ್ಮರು ಇವತ್ತು ನಮಗೆ ಬೆಳಕಾಗಿ ಎಲ್ಲಿ ಬೇಕಾಗಿ ಓದಬಹುದು ಅಂತಹ ಸಂಭ್ರಮದ ವಾತಾವರಣ ನಮಗೆ ಕಲ್ಪಿಸಿಕೊಟ್ಟಾರಂದ್ರೆ ನಮ್ಮ ಬದುಕನ್ನ ಅವರ ಮಾರ್ಗದರ್ಶನದೊಳಗೆ ಪರಿಪೂರ್ಣ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಬಹಳ ದೂರದಿಂದ ಗುಲ್ಬರ್ಗಾ ಜಿಲ್ಲೆಯಿಂದ ನಮಗೆ ಇಲ್ಲಿ ಕರೆಸಿದ್ದಕ್ಕೆ ಮತ್ತೆ ನಾಯೇನು ದೊಡ್ಡ ಕಾರ್ನಾಗ ಬರುತ್ತ ಸ್ವಾಮಿ ಅಲ್ಲ. ನಾನು 25 ವರ್ಷ ಗೌರ್ಮೆಂಟ್ ಕಾಲೇಜ್ ಪ್ರೊಫೆಸರ್ ಇದ್ದೆ, ಗೌರ್ಮೆಂಟ್ ಕಾಲೇಜ್ ಪ್ರೊಫೆಸರ್ ಇದ್ದೆ. ಏನೋ ತೆಲುವೊಳಗೆ ಸ್ವಾಮಿ ಆಗ್ಬೇಕನ್ನೋದು ಬಂದು ಇಲ್ಲಿ ಬಂದ್ಮೇಲೆ ಹಿಂಗೆ ದಗಲ್ಬಾಜಿಗಳು ನಡೀತಾವ ಅಂತ ಗೊತ್ತಾಗಲಿಲ್ಲ ನನಗೆ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಯಾಕಡೆ ಬಂದಿನಪ್ಪ ನನಗೆ. ಆದರೂ ಕೂಡ ಒಂದು ತೀರ್ಮಾನ ನಂದೇನಂದ್ರೆ, ಈ ಕಾವಿ ಹಾಕೊಂಡು ಜನರಿಗೆ ಮೋಸ ಮಾಡೋದಲ್ಲ, ಮೋಸವನ್ನ ಯಾರು ಮಾಡ್ತಾರೋ ಅಂಥವ್ರನ್ನ ಗೊತ್ತಾಯ್ತು. ಹಂಗಾಗಿ ಸ್ವಾಮಿಯಾಗಿ ನನಗೆ ಬುದ್ಧ, ಬಸವ, ಅಂಬೇಡ್ಕರ್ ತತ್ವದ ಮೇಲೆ ನಾನು ನಡೆದು ಏನೂ ಮಾಡ್ಕೊಳ್ಳಕ್ಕಾಗಿಲ್ಲದ್ರು ಸಹಿತ ನನಗೆ ಹೆಮ್ಮೆ ಇದೆ. ಇಡೀ ರಾಷ್ಟ್ರದ ತುಂಬೆಲ್ಲ ತಿರುಗಾಡಿ ಅದ್ಭುತವಾಗಿ ಬಸವ ತತ್ವ, ಬುದ್ಧನ, ಅಂಬೇಡ್ಕರ್ನ ತತ್ವವನ್ನು ಪ್ರಚಾರ ಮಾಡಿದ ಒಂದು ನೆಮ್ಮದಿ ನನಗಿದೆ. ವಿದೇಶಕ್ಕೂ ಹೋಗಿ ನಾನು ತತ್ವ ಪ್ರಚಾರ ಮಾಡಿ ಬಂದೀನಿ ಅನ್ನೋ ಹೆಮ್ಮೆ ನನಗಿದೆ ಅನ್ನೋ ಮಾತನ್ನು ಹೇಳ್ತಾ, ಇಲ್ಲಿಗೆ ನನ್ನ ಕರೆಸಿದಂಥ ಕಾರ್ಯಕರ್ತರು ನಿನ್ನೆ ನೋಡಬೇಕು, ಅಪ್ಪೋರು ಏನು ಎಂಥ ಕಾರ್ ತರ್ತಾರೋ ಏನ್ ತರ್ತಾರೋ ಅಂತ ಹುಬ್ಬಿಗೆ ಹೆಚ್ಕೊಂಡು ನೋಡ್ತಿದ್ರು. ನಾ ಬಸ್ಸಿನಾಗ ಹೇಳೋದು ನೋಡಿ ಅಯ್ಯೋ ಇವ್ರು ಅನ್ನಂಗೆ ಆಗಿಬಿಡುತ್ತು. ಯಾಕಂದ್ರೆ ಇವತ್ತಿನ ಜಗತ್ತು ಹೆಂಗೆ ನಡೆದಂದ್ರೆ ಕಾರುಗಳ ಮೇಲೆ ಸ್ವಾಮಿಗಳು ನಿರ್ಮಾಣ ಆಗಿದ್ದಾರೆ, ಅವ್ರು ಕಟ್ಟಿಸಿರುವಂತ ಬಂಗ್ಲೆಗಳ ಅವ್ರ ಬಂಗ್ಲೆಗಳಲ್ಲಿ ನಿರ್ಮಾಣ ಆಗಿದೆ, ಅವ್ರ ವ್ಯಕ್ತಿತ್ವ ಕಟ್ಟಡಗಳ ಮುಖಾಂತರ ನಿರ್ಮಾಣ ಆಗಿದೆ. ನಾವೇನು ಕಟ್ಟಲಿಕ್ಕಾಗಲಿಲ್ಲ, ನನ್ನ ಕೈಲಿ ಆಗಿಲ್ಲ ಅಂತಾನೆ ತಿಳ್ಕೊಂಡ್ರಿ. ನಾನೇನು ಕಟ್ಟಲಿಲ್ಲ, ಸಮಾಜದೊಳಗೆ ಏನ್ ಕಟ್ಟಿದ್ದೀನಿ ಅಂದ್ರೆ ಬುದ್ಧ, ಬಸವ, ಅಂಬೇಡ್ಕರ್ ತತ್ವ ಕಟ್ಟಿದ್ದೀನಿ ಹೊರತಾಗಿ ನನಗೆ ಮತ್ತೆ ಕಟ್ಟಡ ಕಟ್ಟಲಿಕ್ಕೆ ಬಂದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿ ಅಂತ ಹೇಳಿ ನನ್ನ ಮಾತುಗಳನ್ನು